ಬಿತ್ತಲು ಬೀಜಗಳು ಇಲ್ಲದಂತಾದವು. ಮರಳಿ ಊರಿಗೆ ಹೋಗಿ ಬೀಜ ತಂದು ಬಿತ್ತಬೇಕೆಂದರೆ ಊರು ಹರದಾರಿ ಉಳಿಯಿತು. ದೈವ ಮಲ್ಲಿಕಾರ್ಜುನ, ನಿನ್ನ ಭಕ್ತನನ್ನು ಪರೀಕ್ಷಿಸುವುದಕ್ಕಾಗಿ ನನಗೆ ಇಂಥ ಪ್ರಸಂಗವನ್ನು ತಂದೊಡ್ಡಿದೆಯಾ ದೇವ? ಭೂಮಿಯೂ ನೀನೇ, ಬೀಜವೂ ನೀನೇ, ಬೆಳೆಯೂ ನೀನೇ, ಫಲವೂ ನೀನೇ. ನಿನ್ನ ಅನುಗ್ರಹದಿಂದ ಮೊಳಲು ಬೆಳೆಯಾಗಬಹುದು. ದೇವ, ನೀನು ನನ್ನನ್ನು ಪರೀಕ್ಷಿಸುವಂತೆ ನಾನು ನಿನ್ನನ್ನು ಪರೀಕ್ಷಿಸುತ್ತೇನೆ. ಈಗಲೇ ಹೆಡಗೆಯಲ್ಲಿ ಮೊಳಲು ತುಂಬಿಕೊಂಡು ಹೋಗಿ ಹೊಲವನ್ನು ಬಿತ್ತುವೆನು. ಮೊಳಲು ಬೆಳೆಯಾಗದಿದ್ದರೆ ನಾನು ನಿನ್ನ ಅನುಗ್ರಹಕ್ಕೆ ಪಾತ್ರನಾಗಿಲ್ಲವೆಂದು ತಿಳಿದು ನಿನ್ನ ಅನುಗ್ರಹ ಸಂಪಾದನೆಗಾಗಿ ನನ್ನ ಜನ್ಮವನ್ನೇ ಸವಿಸುತ್ತೇನೆ. ದೇವ, ನಾನು ಎಲ್ಲದಕ್ಕೂ ಸಿದ್ಧಳಾಗಿರುವಾಗ ನಿನ್ನಾಟ ನಡೆಯುವುದೇ ವಿಶ್ವಪಾಲಕ. ನಿನ್ನ ದಯೆಯಲ್ಲಿ ಅನಂತ ಕೋಟಿ ಬ್ರಹ್ಮಾಂಡ ಬೆಳಗು ಮುಳುಗುಗಳಲ್ಲವೇ ತಂದೆ. ಘಲರುಂಡಮಾಲ ಶೈಲ ಮನೋಹರ, ಘಲರುಂಡಮಾಲ ಶೈಲ ಮನೋಹರ, ನಾಮಾಮೃತ ಸಾರ ನಿತ್ಯ ಮಧುಪಾನ, ನಾಮಾಮೃತ ಸಾರ ನಿತ್ಯ ಮಧುಪಾನ. ಮಲ್ಲಿನಾಥ ಧ್ಯಾನ, ಮಲ್ಲಿನಾಥ ಧ್ಯಾನ ಮಾಡಿ ನಿರಂತರ, ಮಲ್ಲಿನಾಥ ಧ್ಯಾನ. ನಲಿ ನಲಿ ದಾಡಿ, 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 ನಲಿ ನಲಿ ದಾಡಿ ಪಾಡುವೆ ನಾನಾ, ನಲಿ ನಲಿ ದಾಡಿ ಪಾಡುವೆ ನಾನಾ. ಮಲ್ಲಿನಾಥ ಧ್ಯಾನ, ಮಲ್ಲಿನಾಥ ಧ್ಯಾನ ಮಾಡಿ ನಿರಂತರ, ಮಲ್ಲಿನಾಥ ಧ್ಯಾನ, ಮಲ್ಲಿನಾಥ ಧ್ಯಾನ ಮಾಡಿ ನಿರಂತರ. ನಲಿ ನಲಿ ದಾಡಿ ಪಾಡುವೆ ನಾನಾ. ಘಲರುಂಡಮಾಲ ಶೈಲ ಮನೋಹರ, ಘಲರುಂಡಮಾಲ, ಘಲರುಂಡಮಾಲ, ಘಲರುಂಡಮಾಲ ಶೈಲ ಮನೋಹರ. ನಾಮಾಮೃತ ಸಾರ ನಿತ್ಯ ಮಧುಪಾನ, ನಾಮಾಮೃತ ಸಾರ ನಿತ್ಯ ಮಧುಪಾನ. ಮಲ್ಲಿನಾಥ ಧ್ಯಾನ, ಮಲ್ಲಿನಾಥ ಧ್ಯಾನ ಮಾಡಿ ನಿರಂತರ, ಮಲ್ಲಿನಾಥ ಧ್ಯಾನ. ನಲಿ ನಲಿ ದಾಡಿ ಪಾಡುವೆ ನಾನಾ. ನಲಿ ನಲಿ ದಾಡಿ, 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 ನಲಿ ನಲಿ ದಾಡಿ ಪಾಡುವೆ ನಾನಾ, ನಲಿ ನಲಿ ದಾಡಿ ಪಾಡುವೆ ನಾನಾ. ಮಲ್ಲಿನಾಥ ಧ್ಯಾನ, ಮಲ್ಲಿನಾಥ ಧ್ಯಾನ ಮಾಡಿ ನಿರಂತರ, ಮಲ್ಲಿನಾಥ ಧ್ಯಾನ, ಮಲ್ಲಿನಾಥ ಧ್ಯಾನ, ಮಲ್ಲಿನಾಥ ಧ್ಯಾನ. ಆ ಆ ಆ ದೇವ, ನೀನು ಅನಂತ ಗುಣ ಗಂಭೀರನು, ಜಗದಾಧಾರನು, ಶಾಂತಿ ಸಾರನೂ ಆದ ನಿನ್ನ ವಿಶ್ವಲೀಲೆಯನ್ನು ಮಾನವರೆಂತೂ ಬಲ್ಲರು. ಜಗನ್ನಾಟಕ ರಂಗದಲ್ಲಿ ನೀನು ಕುಣಿಸಿದಂತೆ ನಾವು ಕುಣಿಯಲೇಬೇಕು.
ನೀನು ಸೂತ್ರಧಾರಕನು, ನಾವು ನಿನ್ನ ಆಜ್ಞಾಧಾರಕರು. ನೀನು ತಂದೆ, ನಾವು ನಿನ್ನ ಮಕ್ಕಳು. ನೀನು ಬೇಡಿದವರಿಗೆ ಬೇಡಿದ್ದನ್ನು ಕೊಡಲು ಸಿದ್ಧನಾಗಿರುವಾಗ ನಾವು ಮಾಡಬೇಕಾದದ್ದನ್ನು ಮಾಡಿ ನಿನ್ನ ಕೃಪೆಯನ್ನು ಪಡೆಯುವುದಿಲ್ಲವಷ್ಟೇ. ಅಜ್ಞಾನವು ನಮ್ಮನ್ನು ಕಟ್ಟಿ ಆಳುತ್ತಿದೆ. ನಿನ್ನ ಅರಿವಿನಲ್ಲಿ ಮರವು ಉಂಟಾಗದಂತೆ ಯಾವಾಗಲೂ ನನ್ನನ್ನು ಜಾಗೃತಿಸು ನನ್ನಪ್ಪ. ಆಗಲಿ. ಮನೆಯವರು ಹೊಲಕ್ಕೆ ಹೋಗಿ ಬಹಳ ಹೊತ್ತಾಯಿತು. ಬಿತ್ತುವ ಬೀಜಗಳಿಗಾಗಿ ನನ್ನ ಮಾರ್ಗವನ್ನೇ ಕಾಯುತ್ತಿರುವರು. ಈಗಲೇ ಹೊಲಕ್ಕೆ ಹೋಗಿ ಬಿತ್ತಲು ಬೀಜಗಳನ್ನು ಕೊಟ್ಟು ಬರುತ್ತೇನೆ. ಮಲ್ಲಯ್ಯ ವೆಂಕಟರಮಣ ಗೋವಿಂದ ಒಂದೇ. ಅಪ್ಪಯ್ಯ, ತಾವು ಯಾರು? ನಾನು ಹರಿದಾಸನಮ್ಮ. ವೆಂಕಟಗಿರಿಯಿಂದ ಹೊರಟು ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನಕ್ಕಾಗಿ ನಡೆದಿರುವೆನು ತಾಯಿ. ಅಪ್ಪಯ್ಯ, ನೀವು ಹರಿದಾಸರು ಅಥವಾ ಹರದಾಸರು? ಹಣೆ ಮೇಲೆ ಕಾಣುವುದಿಲ್ಲವೇ ತಾಯಿ? ಅಡ್ಡ ಉದ್ದ 2 ನಾಮಗಳು ಉಂಟು. ನಾನು ಹರಿದಾಸನೂ ಹೌದು, ಹರದಾಸನೂ ಹೌದಮ್ಮ. ನನ್ನಪ್ಪ, ನಿಮ್ಮಂಥ ಹರಿಹರ ದಾಸಯ್ಯನವರನ್ನು ನಾನು ಇದುವರೆಗೆಯೂ ನೋಡಿಯೂ ಇಲ್ಲ, ಕೇಳಿಯೂ ಇಲ್ಲ. ನಮ್ಮ ವ್ಯಾಸ ಮಹರ್ಷಿಗಳು ಸಾಮಾನ್ಯರೇ ತಾಯಿ. 18 ಪುರಾಣಗಳನ್ನು ರಚಿಸಿ ಪ್ರಖ್ಯಾತಿಯನ್ನು ಹೊಂದಿದವರು. ಅಂಥವರು ಕಾಶಿ ವಿಶ್ವನಾಥನ ಮುಂದೆ ನಿಂತು ಹರಿಯೇ ಸರ್ವೋತ್ತಮನೆಂದು ಕೈ ಎತ್ತಿ ಹೇಳಿದಾಗ ಆಗ ಅವರಿಗೆ ಭುಜಸ್ತಂಭನವಾಯಿತು. ಕನಕದಾಸರು ಹರದರ್ಶನವಾಗಬಾರದು ಎಂದು ಕಣ್ಣುಗಳನ್ನು ಕಟ್ಟಿಕೊಂಡಾಗ ಆಗ ಅವರ ಕಣ್ಣುಗಳೇ ಕಳಿಸಿ ಬಿದ್ದವಂತೆ. ಅವರು ಪಶ್ಚಾತ್ತಾಪದಿಂದ ಹಾಡಿದ ಹಾಡನ್ನು ಕೇಳಿರುವೆಯಾ ತಾಯಿ? ನನಗೂ ಆಣೆ ದೇವ ನಿನಗೂ ಆಣೆ, ನನಗೂ ಆಣೆ ದೇವ ನಿನಗೂ ಆಣೆ, ಹರಿಹರ ಭೇದ ಮಾಡಿದವಗ ದೇವರಾಣೆ. ಜನನ ಮರಣವಯ ಬಿಡಿಸದಿದ್ದರೆ ನಿನಗೂ ಆಣೆ, ಜನಲಿಂಗವನ ಕಟ್ಟದಿದ್ದರೆ ನನಗೂ ಆಣೆ. ಜನನ ಮರಣವಯ ಬಿಡಿಸದಿದ್ದರೆ ನಿನಗೂ ಆಣೆ, ಜನಲಿಂಗವನ ಕಟ್ಟದಿದ್ದರೆ ನನಗೂ ಆಣೆ. ಹಣಿಕೆ ನೋಡಿ ಹಾಸ್ಯ ಮಾಡಿ ಅಣಕಿಸಿದ ಜನಕ್ಕೆ ನೀನು, ಹಣಿಕೆ ನೋಡಿ ಹಾಸ್ಯ ಮಾಡಿ ಅಣಕಿಸಿದ ಜನಕ್ಕೆ ನೀನು, ಹೆಣದ ಮನೆಯ ತೋರಿಸದಿದ್ದರೆ ನಿನಗೂ ಆಣೆ, ನಿನಗೂ ಆಣೆ ದೇವ ನನಗೂ ಆಣೆ, ಹರಿಹರ ಭೇದ ಮಾಡಿದವಗ ದೇವರಾಣೆ. ಕೊಟ್ಟ ಭಕ್ತಿಯನ್ನು ನೋಡದಿದ್ದರೆ ನಿನಗೂ ಆಣೆ, ಭಕ್ತಿಯಿಂದ ನುಡಿಸದಿದ್ದರೆ ನನಗೂ ಆಣೆ. ಕೊಟ್ಟ ಭಕ್ತಿಯನ್ನು ನೋಡದಿದ್ದರೆ ನಿನಗೂ ಆಣೆ, ನಿಷ್ಠೆಯಿಂದ ನುಡಿಸದಿದ್ದರೆ ನನಗೂ ಆಣೆ. ವಿಷ್ಣು ಭಕ್ತನಾದ ನಾನು ಶಿವನ ಧ್ಯಾನ ಮಾಡದಿದ್ದರೆ, ವಿಷ್ಣು ಭಕ್ತನಾದ ನಾನು ಶಿವನ ಧ್ಯಾನ ಮಾಡದಿದ್ದ ಶ್ರೇಷ್ಠಕ್ಕಾಗಿ ನೆಲೆಯಾದಿ ಕೇಶವನಾಣೆ. ನಿನಗೂ ಆಣೆ ದೇವ ನನಗೂ ಆಣೆ, ಹರಿಹರ ಭೇದ ಮಾಡಿದವಾಗ ದೇವರ. ಆಹಾ, ಈ ಹಾಡನ್ನು ಕೇಳಿಯಾದರೂ ಶೈವರು ವೈಷ್ಣವರು ಬುದ್ಧಿ ಕಲಿಯಬೇಕು. ನನ್ನಪ್ಪ, ಮನೆಯವರು ಹೊಲಕ್ಕೆ ಹೋಗಿ ಬಹಳ ಹೊತ್ತಾಯಿತು. ಬಿತ್ತುವ ಬೀಜಗಳಿಗಾಗಿ ನನ್ನ ಮಾರ್ಗವನ್ನೇ ಕಾಯುತ್ತಿರುವರು. ನಾನು ಹೋಗಿ ಬರಲಿ ತಂದೆ. ತಾಯಿ, ನನಗೆ ತುಂಬ ಹಸಿವೆ ಆಗಿದೆ. ಬುಟ್ಟಿಯಲ್ಲಿ ಏನಾದರೂ ಇದ್ದರೆ ನೀಡುವೆಯಾ ಅಮ್ಮ? ರೊಟ್ಟಿ ಬುತ್ತಿ ಉಂಟು, ಬಿತ್ತುವ ಬೀಜಗಳು ಉಂಟು. ರೊಟ್ಟಿ ಬುತ್ತಿಯನ್ನೇ ನೀಡುವೆನು, ಉಂಡು ಸಮಾಧಾನ ಹೊಂದು. ತಾಯಿ, ನಾನು ಒಬ್ಬರು ಮಾಡಿದ ಅಡಿಗೆಯನ್ನು ಊಟ ಮಾಡುವುದಿಲ್ಲ. ಸ್ವಯಂ ಪಾಕ ಮಾಡಿ ಭಗವಂತನಿಗೆ ಅದನ್ನು ಅರ್ಪಿಸಿ ಸುಪ್ರಸಾದವನ್ನಾಗಿ ಮಾಡಿ ಸೇವಿಸುವ ನಿತ್ಯ ನೇಮವುಳ್ಳವನಾಗಿದ್ದೇನೆ. ಕಾರಣ ಆ ಧಾನ್ಯಗಳನ್ನೇ ನೀಡಿಬಿಡಮ್ಮ. ಇದೆ, ಬಿತ್ತುವ ಬೀಜಗಳನ್ನೇ ಬೇಡುವನು. ಹಸಿದು ಬೇಡುವವನಿಗೆ ನೀಡದಿದ್ದರೆ ಮಹಾಪಾಪ, ನೀಡಿದರೆ ಬೀಜಗಳೇ ಇಲ್ಲದಂತಾಗು. ಏನು ಮಾಡಲಿ? ಆಗಲಿ, ಹಸಿದವನಿಗೆ ಮೊದಲು ನೀಡಿಯೇ ಬಿಡುತ್ತೇನೆ. ಭೂಮಿಯಲ್ಲಿ ಬೀಜವನ್ನು ಬಿತ್ತಿ ಬೆಳೆಯನ್ನು ಕಾಣುವುದಕ್ಕೂ ಕಾಣದೇ ಇರುವುದಕ್ಕೂ ನೀನೇ ಕಾರಣನು, ನೀನೇ ಕರ್ತನು. ನೀನು ಎಂಥವನು ಸ್ವಾಮಿ? ಆಸೆ ಎಳೆದವ ನೀನೇ, ಪಾಶ ಮುಕ್ತನು ನೀನೇ, ವೇಷಧಾರಿಯು ನೀನೇ, ದಾಸಯ್ಯನು ನೀನೇ, ಕೊಡುವ ಒಡೆಯನು ನೀನೇ, ಕೊಳ್ಳುವ ಸ್ವಾಮಿಯು ನೀನೇ,
ಮಲ್ಲಯ್ಯ ವೆಂಕಟ ಗೋವಿಂದ ನಿದ್ದೆ ಬರಾಕತ್ತವ ಬಾ ನನಗ ಊಟ ಇಲ್ಲ ಏನಿಲ್ಲ ಅಲ್ಲೋ ಮಗ್ಗಲು ಹೊಲದವ್ರೆಲ್ಲ ಬಿತ್ಕೊಂಡು ಹೋದ್ರು ಅವ್ರಿಗೆ ಬದುಕಬೇಕೈತಿ. ನಿನಗ ಬೇಡ ಬಿಡ್ತಾರೆ ಈಗ ಬೇಡ ಬೇಡ. ಯಾಕೋ ಏನಾಗಿತ್ತು ಈಗ ಏನು ಬಿತ್ತಿ ಎದ್ರೆ ಬಿತ್ತಿದಿ ಯಾಕೆ ಬೀಜ ಬಂದಿಲ್ಲ ಬರೀ ಅಲ್ಲಿ ಬಂದು ಏನು ವಿಚಾರ ಮಾತಾಡಿದೆ ನನಗೆ. ನಾವು ಅನುಷ್ಠಾನಕ್ಕೊಬ್ಬ ತೇರಿದೆ ನೋಡು. ಚಕಡಿ ತಗೊಂಡು ಅಂತ ಹೇಳಿ ನಾವು ಭವಿಷ್ಯ ತೇರಿದ್ದೇನೆ ಆಗ ಬಂದು ನನಗಂತಾನ ನೀನ್ ತಗೊಂಡು ಕರ್ಕೊಂಡ್ ಬರ್ಬೇಕು ನೀನು ಚಕಡಿ ತಗೊಂಡು ಅಕ್ಕ ಗೊತ್ತಿನ ಸಲುವಾಗಿ ಹೇಳಿದ್ರು ಹೊಟ್ಟೆ ಸಿಟ್ಟಿಗೆ ನಾವು ಉಂಡ ಬಂದ್ವು ಬಾರೋ ಬುತ್ತಿನ ಹೊತ್ತು ಮುಳುಗಿ ಬಿತ್ತನ ಹೋಗು. ನೋಡಪ್ಪ ಈ ಸಲ ನಾನು ಬಿತ್ತೀನಿ. ಏ ಬೇಡ 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 ಯಾಕ ನೀ ಈ ವರ್ಷ ನಾನೇ ಬಿತ್ತೇನೆ. ನಾ ಯಾಕೆ ಬಿತ್ತಬಾರ್ದು? ಕೈ ನಡುಗ್ತಾವು ಕಾಳು ಕಡಿಗೆ ಬೀಳ್ತಾವು. ಏನ್ ಅಸಹ್ಯ ಮಾಡ್ತೀವ? ಆ ಕುರಿಗೆ ಕಡದಾಗೈತೋ ಬಳದಾಗೈತೋ ನೋಡಿ ಬರ್ತೀನಿ. ಅಲ್ಲೋ ಕಡದಾಗಿತ್ತಲ್ಲೋ ಕೂರಿಗೆ ಬಳದು ಮಾಡಲ್ಲ ಕಡ್ದಾದ ಬಳದು ಮಾಡ್ಬೇಕು ಬಳದ ಕಡ್ದು ಮಾಡ್ಬೇಕು. ನೀವೊಂದು ಮಾಡೋದು ನಾವೊಂದು ಮಾಡೋದು ಹಾಕು ಎತ್ತು ಮ್ಯಾಗ ಎತ್ತು ಮ್ಯಾಗ ಜ್ವಾಳ ಲೋಯಣ ಇದು ಉಸುಕೈತಿ ಇದು ಪಸಂದ್ ನೋಡ್ಲೆ ಕಸೂರ ನನ್ನ ಮಗನ ನೋಡಿ ನೀನ ನೋಡು. ಹೇ ಈ ಹೊಸ ನಮೂನಿ ಬರ್ತಾವಲ್ಲಿ ಬೀಜ ಸಣ್ಣ ಚೀಲ ಬರ್ತಾವಲ್ಲ ಅವು ಇವು ಯಾವ ಯಾವ ಹೊಲ್ದಾಗ ಬಿತ್ತಾವ ಏನ ಬಿತ್ತರು ದೌಡ ಇವು ಯಾವ ಹೊಲ್ದಾಗ ಬಿತ್ತಾವ ಸ್ವಲ್ಪ ಯಾಕೆ ನೋಡು. ಅಲ್ಲೋ ನಾನ ಹಿಡಿದಿಟ್ಟಿದ್ ಬರ್ಮ ಬೀಜ ಅಲ್ಲೋ ಇದು ಉಸುಕಿದು ಯಾರು ತಂದಾನ ಅವ್ರು ಕೇಳೋ. ತಾಯಿ ಮಲ್ಲಮ್ಮ ಇದನ್ನೇನು ಮಾಡಿದಿ ತಾಯಿ? ಮಾವ, ಯಾವುದನ್ನು ಮಾಡುವುದಕ್ಕೂ ನಾನು ಅಸಮರ್ಥಳು. ಭೂಮಿಯಲ್ಲಿ ಬೀಜವನ್ನು ಬಿತ್ತಿ ಬೆಳೆಯನ್ನು ಕಾಣುವುದಕ್ಕೂ ಕಾಣದೇ ಇರುವುದಕ್ಕೂ ಅವನೇ ಕಾರಣನು, ಅವನೇ ಕರ್ತನು. ಅವನ ಅನುಗ್ರಹದಿಂದ ಮಳಲು ಬೆಳೆಯಾಗಬಹುದು. ಮಳಲಿನಿಂದ ಭೂತಾಯಿ ಉಡಿತುಂಬಿರಿ ಮಾವ. ಆಯ್ತಮ್ಮ, ನಿನ್ನ ಆಜ್ಞೆಯಂತೆ ನಡೆಯುವುದೊಂದೇ ನನ್ನ ಕರ್ತವ್ಯ. ಬರಮರಟಿ ತಗೊಳ್ರಪ್ಪ, ಉಸುಕ ಬಿತ್ತು ಬಿಡ ನೀವತ್ತು. ತೆಲಿಗಡೆ ಸುದ್ದಿ ಅದ ನಿಮ್ಗೆ ಎಲ್ಲಾರ ಯಾಕೋ ಚಲೋ ಬೀಜ ಹಿಡಿದು ಬಿತ್ತಿದ್ರೆ ಹುಟ್ಟೋದು ಕಷ್ಟ ಐತಿ. ಮಣ್ಣು ಉಸು ಬಿತ್ತಂತಿಯಲ್ಲ ಹಂಗಲ್ಲಪ್ಪ. ಕುರಿ ಹಿಕ್ಕಿ ಒಳಗ ಲಿಂಗೈನ ಕಂಡವ್ರದಾರ. ಆದ್ರೆ ಈಗ ಉಸು ಬಿತ್ತಿ ಬೆಳೆ ಕಾಣವ ನೀ ಹೆಚ್ಚಿಗೆ ಮಾತಾಡಂಗಿಲ್ಲ, ಅದನ್ನ ಬಿತ್ತುವಕ್ಕೀಗ. ನಮ್ದೇ ನಮ್ಮ ಅಪ್ಪರಿಗೆ ಹಾ ತಗೋ ನಮಗೆ ಎತ್ತು ಕುರ್ಗಿ ಹಾಕಿ ತೆರಿಬೇಕು. ಅಲ್ಲಿ ಮೇರೆಗಿರೋಲ್ಲಕ್ಕ ಮಣ್ಣಾಗ ಮಣ್ಣು ಕುಡಿಸೋದು, ತೊಳೆದು ಉಕ್ಕೋದು, ತೊಗೊಳ್ದು ಉಕ್ಕೋದು. ಲೋಯಣ ಉಸುಕ್ ಬಿತ್ತು ಹೊಟ್ಟಿಗೆ ಏನ್ ತಿನ್ನೋದು? ಕಲ್ಲು ಸುಣ್ಣಬೂರ್ಲಿ ಕಲ್ಲು ಸಣ್ಣ ಕುಟ್ಟಿ ಪುಡಿ ಮಾಡ್ಕೊಂಡು ಬಾಯಿ ಹಾಕೊಂಡು ನೀರು ಕುಡಿದ್ಬಿಡು. ಏನ್ರಿ ತಗೋರಿ ಬಿತ್ರಿ. ಮತ್ತೇನು ಮಾಡಕತ್ತೇವೆ ನಾವೀಗ? ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡಲು ಬಂದೆ. ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡಲು ಬಂದೆ. ಎಲ್ಲ ದೈವಂಗೂ ಒಡೆಯ ಬಲ್ಲಿದನೋ ಶ್ರೀ ಚೆನ್ನಮಲ್ಲಿ. ಆ ಮನಿ ಮುದ್ದೋ ಈ ಮನಿ ಮುದ್ದೋ ನೆರ್ಮನಿ ಮುದುಕಿ ಹಲ್ಲುದ್ದೋ. ಆ ಮನಿ ಮುದ್ದೋ ಈ ಮನಿ ಮುದ್ದೋ ನೆರ್ಮನಿ ಮುದುಕಿ ಹಲ್ಲುದ್ದೋ. ಹಲ್ಲಿಗೆ ಹಲ್ಲು ತಳಕ ಬಿದ್ದವೋ ಚನ್ನಮಲ್ಲಯ್ಯನ ಗುಡಿ ಒಳಗ. ಹಲ್ಲಿಗೆ ಹಲ್ಲು ತಳಕ ಬಿದ್ದವೋ ಚನ್ನಮಲ್ಲಯ್ಯನ ಗುಡಿ ಒಳಗ. ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡಲು ಬಂದೆ. ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡಲು ಬಂದೆ. ಲೋಯಣ ಮಗ್ಳೊಂದಾರ ಏನ ಕೇಳಕತ್ತಿದ್ರಲ್ಲ. ಏನ್ರಿ ಬ್ರಹ್ಮಸಾಗರ ಏನು ಮಾಡಾಕತ್ತೀರಿ ಅಂತಂದ್ರ ಇಲ್ಪ ಹೊಲ್ದಾಗ ಮಣ್ಣು ಕಡಿಮೆ ಐತಿ, ಮಣ್ಣು ಉಕ್ಕಾಕತ್ತೀವಿ ಅಂತೀವಿ. ಅಷ್ಟಾರು ಹೇಳಿದೆಲ್ಲಪ್ಪ, ನನ್ನ ಪುಣ್ಯ ಅದು. ಎಲ್ಲಿದೆ ಆಕಿ ಈಗಿಗೆ ಪ್ಯಾರಲನ್ನು ತಿನ್ನೋ ರೂಢ ಐತಿ. ಆ ಜ್ವಾಳ ಅಂಗಡಿಗೆ ಹಾಕಿ ಪ್ಯಾರಲನ್ನು ತಿನ್ಕೊಂತ ಬಂದಾಳ. ಇಲ್ಲಿ ಬಿಡು, ನಿಮ್ಮ ಅಪ್ಪನ ಮನೆಗೆ ಎಂದು ಹೊಡೆದಿದ್ಯಪ್ಪ ನೀನ? ಬಾಬಾ 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 ಅದೇ ಕಸಿಡ್ಲಿ ನೀನ ಹೋಗೋದು ಅದನ್ನು ನಮ್ಮ ಮ್ಯಾಗ ಹಾಕು. ಏನ ಹುಟ್ಲಿಲ್ಲ ಅಂತ ಹೇಳ್ತೇನೆ. ನಾ ಕೆರೆಗೆ ಹೋಗಿ ನೀರು ತೋರ್ಸಿ ಬರ್ತೀನಿ ಹೋಗಿ. ಕೆರೆ ನೀರು ತೋರಿಸೋ ಒಳಗೆ ಮೇವು ಹಾಕಲಿ. ಬಂದಿವೆ ಹೋಗ್ತೀನಿ ನಿಮ್ಮ ಅಪ್ಪನ ಮನೆಗೆ. ಇರ್ಲಿ ಬೇಡ, ಇರ್ಲಿ ಸುಮ್ಮರು ಮಾವ. ಬಿತ್ತಿಗೆ ಕೆಲಸವಂತೂ ನಾವು ಮುಗಿಸಿದೆವು. ಫಲ ಕೊಡುವುದು ಆ ನನ್ನ ತಂದೆ ಮಲ್ಲಿಕಾರ್ಜುನನಿಗೆ ಸೇರಿದ್ದು. ಮಲ್ಲಿಕಾರ್ಜುನ, ನೀನೊಡ್ಡಿದ ಪರೀಕ್ಷೆಯಲ್ಲಿ ನಾನೇ ಗೆದ್ದೆ. ದಯಾಘನ, ನಿನ್ನ ಕರುಣೆಯಿಂದ ಮೊಳಲು ಬೆಳೆಯಾಯಿತು ತಂದೆ, ಮೊಳಲು ಬೆಳೆಯಾಯಿತು. ಕರುಣಿಗಿರಿ ರಾಜ ಮಲ್ಲಯ್ಯ,
ತವಲೀಲಿ ನನ್ನಯ್ಯ ತೋರು ತೋರು ತವಲೀಲಿ ನನ್ನಯ್ಯ ಬೇಡುವೆ ಸದಯ ದೊರೆ ನನ್ನಯ್ಯ ಬೇಡುವೆ ಸದಯ ದೊರೆ ನನ್ನಯ್ಯ ಕರುಣಿ ಕರುಣಿ ಗಿರಿರಾಜ ಮಲ್ಲಯ್ಯ ಶ್ರೀಶೈಲವಾಸ ಹೇ ಪರಮೇಶ ಶ್ರೀಶೈಲವಾಸ ಹೇ ಪರಮೇಶ ಚಿತ್ತನಿವಾಸ ದೊರೆ ನನ್ನಯ್ಯ ಚಿತ್ತನಿವಾಸ ದೊರೆ ನನ್ನಯ್ಯ ಕರುಣಿ ಕರುಣಿ ಗಿರಿರಾಜ ಮಲ್ಲಯ್ಯ ತೋರು ತೋರು ತವಲೀಲಿ ನನ್ನಯ್ಯ ತೋರು ತೋರು ತವಲೀಲಿ ನನ್ನಯ್ಯ ಬೇಡುವೆ ಸದಯ ದೊರೆ ನನ್ನಯ್ಯ ಬೇಡುವೆ ಸದಯ ದೊರೆ ನನ್ನಯ್ಯ ಕರುಣಿ ಕರುಣಿ ಗಿರಿರಾಜ ಮಲ್ಲಯ್ಯ ಕರುಣಿ ಕರುಣಿ ಗಿರಿ ಕರುಣಿ ಕರುಣಿ ಗಿರಿ ಕರುಣಿ ಕರುಣಿ ಗಿರಿರಾಜ ಅಲ್ವೇ ಮನಸ್ಸೇ ಇಲ್ಲ ನೀ ಇಬ್ರು ಹಿಂಗ್ ಮಾಡ್ಕೊಂತ ನಿಂತ್ರ ಮುತ್ತಿನ ಗಂಟೆ ಯಾರು ತಗೊಂಡ್ ಬರ್ಬೇಕು ಹೌದಲ್ವೇ ಮನಸ್ಸೇ ಇಲ್ಲ ಅಂತೇಳಿಗೆ ಆದಷ್ಟು ಬೇಗ ಕಂಠಿಯನ್ನು ತಂದು ಈ ನಿನ್ನ ಕೊರಳಲ್ಲಿ ಧರಿಸುವೆ. ಸರಿ, ನನ್ನ ಬರಲೇ. ರೆಡ್ಡಿಯವರೇ ರಂಜನಿ, ಮನೇಲಿ ಭಾಳ ತನಕ ನಿಲ್ಬೇಡಿ. ಆಯ್ತು ರಂಜನಿ, ನಿಮ್ಮ ಸಲುವಾಗಿ ಕಾಯ್ತಾ ಇರ್ತೀನಿ. ಒಂದು ಕ್ಷಣದಲ್ಲಿ ಬಂದೆ ರಂಜನಿ. ಮುತ್ತಿನ ಗಂಟೆ ರೆಡ್ಡಿಯವರ ಬರ್ರಿ ಬರ್ರಿ ಹೊಂಟ ಬಿಟ್ರಿ ಒಂದು 50,000 ಕೊಟ್ಟು ಹೋಗ್ಬಿಡ್ರಿ. ತಂದ್ರೇನ ಏ, ಮೊನ್ನೆ 60,000 ಇಸ್ಕೊಂಡೆಲ್ಲೋ. ಹಾ ಹಾ? ಅಯ್ಯಯ್ಯೋ ನೋಡ್ರಿ ಇಲ್ಲದ ನೋಡಿ ಬಂದಿವೆಲ್ಲ ಇವ್ಳು- ಪಳ ಪಳ ಜಳ ಜಳ. ಆಯ್ತಾಯ್ತು, ಒಂದು ಕೆಲಸ ಮಾಡೋ, ನಮ್ಮ ಮನೆಗೆ ಬಾ, ಇಸ್ಕೊಂಡು ಹೋಗು. ಏ ನಿಮ್ಮ ಮನೆಗೆ ಬರಂಗಿಲ್ರಿ. ಯಾಕೋ? ಅಲ್ಲಿ ಹೆಣ್ಣ ಐತಲ್ಲ ನಿಮ್ಮ ಮನೆ ಮುಂದ ನಾನು ನೋಡತ್ಲಿ ಒಂದು ಮೋನಿ ಮಾಡ್ತೈತಿ ಅದು. ಹೌದಾ? ಹ್ಮ್. ಒಂದು ಕೆಲಸ ಮಾಡು, ಏನ್ರಿ ನಮ್ಮ ಮನೆ ಹಿತ್ತಗಲ ಹೋಗಿ ಬಾ, ಇಸ್ಕೊಂಡು ಹೋಗು. ಹಂಗ ಮಾಡ್ತೀನಿ. ಹಾ? ಅದು ಎದಕ್ಕಂದ್ರೆ ರೊಕ್ಕ ಕಿರಾಣಿ ಅಂಗಡಿ ಬಾಕಿ ಭಾಳ ಆಗೈತಿ. ಹೌದು ಲೆಕ್ಕ ಕೇಳಕ್ ಹೋದ್ರ ಹೌದ್ರಿ ಕೊಡೋದಿಲ್ಲ ಅಂತಾನ. ಏನಂತಾನ? ಹಿಂದಲ್ದು ಕೊಡ್ರಿ ಮುಂದಲ್ದು ಒಯ್ರಿ ಅಂತಾನು. ಹಾ? ಅಯ್ಯ ಹಿಂದೆಲ್ಲ ಬಾಕಿ ಕೊಟ್ಟು ಮುಂದೆ ಒಯ್ರಿ. ಹಿಂದಕ್ಕೆ ಬಂದಾಗ ಬಾಕಿ ಓ, ಇತ್ತಲ್ಲ. ಹೀಗೆ. ಹಾ, ಹಾ, ಅದಕ್ಕೆ. ಸರಿ ಸರಿ, ಆಯ್ತು, ನಮ್ಮ ಮನೆ ಬಾಗಿ ಇಸ್ಕೊಂಡು ಹೋಗು. ರೆಡ್ಡಿಯವರ ಏನು ನಿಂದು? ನಂದು ಹರ್ದೈತಿ ನೋಡ್ರಿ ಆ? ಏನು ಸಣ್ಣದ್ ಲಾಡಿ. ಅವಿವೇಕಿ. ಅದನ್ನೆಲ್ಲ ಕೇಳ್ತಾರ ನಾವು ಹೊಲಿಸ್ಕೊಡ್ತೀವಿ ಸುಮ್ಮನಿರು. ಏನವ ನೀನ್ ಹಿಂಗ ಬಂದಿ ನೋಡ್ಬರಿ. ನಾನಿನ್ನು ಬರ್ತೀನಿ. ರೆಡ್ಡಿಯವ್ರೆ, ಬೇಗ ಬಂದ್ಬಿಡಿ. ಒಂದು ಕ್ಷಣದಲ್ಲಿ ಬಂದೆ ರಂಜನಿ. ರೆಡ್ಡಿಯವ್ರೆ 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 ಮನೆ ಮುಟ್ಟಿದ್ರ ಅವ್ರ ಅಲ್ಲೇ ಹೋಗಿ. ಮೋಹನ್, ಓ. ಹೇಗಿದೆ ನನ್ನ ಚಮತ್ಕಾರ? ನೀನಾಗದ ನಾನೇನಾದ್ರು ಆಗಿದ್ರ ಏನು ಮಾಡ್ತಿದ್ದೆ? ಅಲ್ಲೇ ಒಬ್ಬ ಹೊಳಿ ಹುಳಿ ಕುಡಿದ್ರೆ ಗತ್ಲಾಗತ್ತಲ್ಲ ಹಂಗತ್ಲ ಎಬ್ಬಿಸಿ ಕೈ ಬಿಟ್ಟು ಬಿಡ್ತಿದ್ದೆ. ಈ ಚಿತ್ತರಂಜನಿ ಬಲೆಯಲ್ಲಿ ಬಿದ್ದವರು ಮೆತ್ತಗಾಗಲಿಕ್ಕೆ ಬೇಕು. ಜೋಡಿ ಬೀಡು ಕಾಲಮ್ಮ ಏನು ಮದುವೆ ಹೆಂಡತಿಯಾದ ನನ್ನ ಮೇಮೆರಷ್ಟು ಒಡವೆಗಳು ಆ ಸೂಳೆಯ ಮೇಲಿರುವೆ. ಮೇಲಾಗಿ ನನ್ನ ಬಳಿ 10,000 ಬೆಲೆ ಬಾಳ ಮುತ್ತಿನ ಕಂಠಿ ಇದೆ. ಅದನ್ನು ಮಾರಿ ಆ ಸೂಳೆನೊಂದು ಗೊತ್ತುಗಚ್ಚದಿದ್ರೆ ನಾನು ನಾಗಂಬೆಲ್ಲ ಕಾಗಂಬೆಲ್ಲ ಹಾಗಲ್ಲ ಬೀಗಲಂತ ಬಾಯಿಗೆ ಬಂದಂತೆ ಬೈತಾಳಂತ್ರಿ. ಮತ್ತೆ ಮುಂದೆ ಇಷ್ಟೆಲ್ಲ ಬೈದಾಳಲ್ಲೇ ಬೇವಳು. ಆ ಮುತ್ತಿನ ಕಂಟಿನ ಅವ್ರ ಅಪ್ಪನ ಮನೆ ತಂದಿರುವಂತೆ ಅವಳು. ಏನೋ ಯಾರಿಗೆ ಗೊತ್ತ್ರಿ. ಆ? ತಡ್ರಿ, ಇದಕ್ಕೊಂದು ಸಾಕ್ಷಿ ಕೊಡ್ತೀನಿ. ರಂಜಿನಿ ರಂಜಿನಿ, ನೀನೇನು ಸುಳ್ಳು ಹೇಳುವೇನೆ? ತಡ್ರಿ, ಸಾಕ್ಷಿ ಕೊಡ್ತೀನಿ. ನೀನೇನು ಸುಳ್ಳು ಹೇಳುವೇನೆ? ಆದ್ರೂ ಸಾಕ್ಷಿ ಕೊಡೋದು ನನ್ನ ಧರ್ಮ ಅಲ್ವೇ? ಮೋಹನ್, ಏ ಮೋಹನ್, ಬಾರೋ ಇಲ್ಲಿ. ಒಳಗೆ ಹೋದ್ರೆ ತಗೊಣಿ ಕಾಟ, ಹೊರಗ ನಿಮ್ದ ನೋಡು ಕಾಟ. ಏನದು ಹಚ್ಚಿರ ವಟ ವಟ. ಏನಂದ್ಲ ಅವಳು? ಮೊನ್ನೆ ರೆಡ್ಡಿಯವ್ರ ಹೆಣ್ಮಕ್ಳು ಏನೇನು ಬೈದ್ರಿ ಎಲ್ಲ ಹೇಳಪ್ಪ. ಅಯ್ಯ ರೆಡ್ಡಿ ಅವರ 1, 2, 3, 4 ಅಕ್ಕಿ ಬೇದಿದ್ದು ತಾಜಾ 128 ಬೇಗಳ ಬೇದ್ಲು. ಏನಂತ ಬೈದ್ಲ ಅವಳು? ಈಕಿ ಮೂಗ ಕೊಯ್ಸ್ತಾಳಂತ, ತುರ್ಬನ ಕೊಯ್ಸ್ತಾಳಂತ. ಆ? ಈಕಿ 4 ಗೆಡಿ ಮಾಡಿದ್ರೆ ಆಕಿಗೆ ಏನು ಬರುತ್ತಾ? ನಾನು ಅದನ್ನೇ ಅಂತೀನಿ. ಅದು ಹೋಗ್ಲಿ, ಹಾ. ಇಲ್ಲೇ ಐತಲ್ಲ ಇದು ಬುಲಾಕು. ಹಾ. ನಿನ್ ಬುಲಾಕ್ ನಗಾಸ್ ನನ್ನ ಗಂಡ ಹಾ? ನೋಡ್ರಿ, ಬೂಲಾ ಕೇಳೋದು ಇಷ್ಟ ಐತಿ. ಇದ್ರಾಗ ನೀವು ಅಲಕ್ ಜಿಗಿತ್ರೆ ಅದು ಅವಳಿಗೆ ಗೊತ್ತಂತೀನಿ ನಾನು. ನಿನ್ ಜಡಿ ಹಿಡಿದು ನನ್ನ ಗಂಡ ಎಡಿ ಹೊಡಿಯ ಅಂತಾಳ. ಆ? ನೋಡ್ರಿ, ನನ್ನ ತಮ್ಮಗ್ ಜಡಿ ಐತಿ, ಹಾ. ಹಿಡಿದು ಎಡಿ ಹೊಡಿತೀರ ನೀವು. ಮತ್ತೇನಂದ್ಲ? ನನಗಂತಳ್ರಿ ರೆಡ್ಡಿ ಅವ್ರ, ಏನಂದ್ರು ನಿನಗ? ನನಗಂತರು ಬಂಡ 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 ಬೈದ್ ನೋಡಕ್ಕಿ. ಏನಂತ? ಹಿಜಿಡೆ ಚೆಕ್ಕ ಒಳದಾರ ಹೈದ್ರಾಬಾದಿ ಸಿಕಂದ್ರಾಬಾದ್ ಇಬ್ಬರು ನಡುವೆ ಕೈ ಬೀಸೋಣ, ಕೈ ಚಿಲ್ಕ ಒಳ ಚಿಲ್ಕ ತೂತ್ ಬಿಲ್ಲಿ ಪಡ್ಗಂಪೋಲಿ ಪೋಣೆ ಆಟ ಗೊಬ್ಬರ ಚೀಲ. ಎಲ್ಲ ಎಂತ ಬೈ ನೀವೇನು ಬೈಗಳನ್ಲಿ ಇವು? ಏನ ಎಲ್ಲಿ ಕಲ್ತು ಬಂದಾಳ ನೋಡ್ರಿ ಅಕ್ಕಿ.
ಅದೇ ಎಲ್ಲಿ ಕಲ್ತು ಬಂದಿದ್ದಾಳಂತ ನಾನು ಅವಳು. ವಿಚಿತ್ರ ಅದಾಳ ಹೆಣ್ಮಗಳು, ಬಾಳ ವಿಚಿತ್ರ ಅದಾಳಕ್ಕಿ. ಅಲ್ಲ ಅಲ್ಲ ಏನಾತು? ಅಲ್ಲ ಅವಳು ಬೈದದ ಬೈಗಳು ಎಷ್ಟು ಚಂದ ನೆನಪಿಟ್ಟಿ ಅಲ್ಲ ನೀನು. ಅಯ್ಯೋ ಅದು ಅಂತೀನಿ ನಾನು. ಬೈಸ್ಕೊಂಡಾರ್ರಿ ಸಾಂಗ್ ಇರ್ತೈತಿ, ಒಂದೊಂದು ಅಕ್ಷರ ನೆನಪಿಡ್ಬೇಕಾಗತ್ತ. ನಿಮ್ಗೇನು ಗೊತ್ತು, ನನಗ್ ಗೊತ್ತದು. ಇನ್ನ ಅದಾವ. ಅಲ್ಲ ಇದನ್ನ ಹೇಳ್ತೀನಿ ನೋಡಿ, ನಾನು ಬಿಡೋದಿಲ್ಲ. ಏನು? ಹಾಕಿಕೊಳ್ಳಾಗ 10,000 ರೂಪಾಯಿ ಬೆಲೆ ಬಾಳ ಮುತ್ತಿನ ಕಂಟಿ ಐತಂತಲ್ರಿ, ಆ ಕಂಟಿ ಮಾರಿ ಈ ಬಿಳಿ ಸುಳಿನೊಂದು ಗೊತ್ತಿಲ್ಲ ಅಂದ್ರ ನನ್ನ ಹೆಸರು ನಾಗಂಬೆಲ್ಲ ಕಾಗಂಬೆಲ್ಲ ಹಾಗಲ್ಲ ಹೀಗಲ್ಲ ಆಕೆ ಅಂತಾಳ್ರಿ ಬಿಳಿ ಸುಳಿ ಅಂತ. ಅಲ್ಲ ಆ ಮುತ್ತಿನ ಕಟ್ಟಿನ ಅವ್ರ ಅಪ್ಪನ ಮನೆಗೆ ತಂದಿರವಳಂತ ಏನು ಅವಳು? ರಂಜಿನಿ, ಅವಳು ಆ ಮುತ್ತಿನ ಕಂಟಿಯನ್ನು ಮಾರುವುದಕ್ಕಾಗಿ ಆದಷ್ಟು ಬೇಗ ಆ ಕಂಟಿಯನ್ನು ತಂದು ಈ ನಿನ್ನ ಕೊರಳಲ್ಲಿ ಧರಿಸಿ ಮತ್ತೆ ನೀನು ಅಷ್ಟು ಮಾಡಿದ್ರೇನೆ ನಾನು ನಿಮ್ಮ ಪ್ರೀತಿ ಪಾತ್ರಗಳಂತ ತಿಳ್ಕೊಳ್ತೀನಿ. ಅಲ್ವೇ? ರೆಡ್ಡಿಯವ್ರಿ ಸ್ವಲ್ಪ ಹೀಗೆ ನಿಲ್ರಿ, ಯಾಕೆ ನೋಡ್ಬೇಕನ್ನಿಸ್ತಾ ಇದೆ, ನಿಲ್ರಿ. ಅಂದ್ರೆ ಇದುವರೆಗೂ ನನ್ನನ್ನು ನೋಡಿ ಇಲ್ವೇನೆ ನೀನು? ನೋಡ್ಯಾಳ್ರಿ, ಮರ್ತು ಬಿಟ್ಟಾಳ, ಓಹೋ. ಮರ್ತು ನೋಡಿ ನೆನಪಿಟ್ಕೊಂತಾಳ. ಹಾಗಲ್ಲ ರೀ, ಆವಾಗ ನೋಡಿದ್ದೆ ಬೇರೆ, ಈಗ ನೋಡೋದೇ ಬೇರೆ. ನೋಡ್ರಿ ಬ್ಯಾರೆ ಅಂತ ನೋಡ್ರಿ. ಮೋಹನ್, ಓ ರೆಡ್ಡಿಯವ್ರು ಹೇಗೆ ಕಾಣಿಸ್ತಾ ಇದ್ದಾರೆ? ಅವ್ವ ದಾವಣಗೆರೆ ಚಾರ್ಲಿ ಕಣ್ಣಂಗ್ ಕಾಣ್ತಾರ. ರೆಡ್ಡಿಯವರೇ, ಆ ಮನ್ಮಥನ ಸುಟ್ಟು ಹೋದ ಮೇಲೆ ಬ್ರಹ್ಮನ ಆ ಸ್ಥಳದಲ್ಲಿ ನಿಮ್ಮನ್ನೇ ನೇಮಿಸ್ತಂತೆ ಕಾಣ್ತಾ ಇದ್ದೀರಾ. ಅಲ್ವೇ? ಪ್ರಿಯಾ, ಓಹೋ ಪ್ರಿಯಾ, ಒಳಗಡೆ ಏನೇ ಮಾಡ್ತಾ ಇದೀಯಾ? ಬಾರೆ ಹೊರಗೆ. ಹಾವಾ ಅಲ್ಲೆಲ್ಲ ಎಮ್ಮಿಕರ ಹರ್ಕೊಂಡೈತ್ ನೋಡ. ಎಮ್ಮಿ ಕರಲ್ಲ, ಕ್ವಾಣಗರ ಹರ್ಕೊಂಡದ್ ಬಾ ಮಗಳ. ಬಾರೆ ಹೊರಗೆ. ಯಾರದು ಇಟ್ಟೊತ್ತಾಗ ಬಂದಿಲ್ಲಿ ಬಾಯ್ ಮಾಡಕತ್ತಿರೋದು? ಆ ಇರ್ಲಿ, ನಿನ್ನೆ ದಿವಸ ನನ್ನ ಪ್ರೇತಮಿಗೆ ಏನಂತ ತಗೊಳ್ಳಿದೆ ನೀನು? ಈ ಪ್ರಿಯತಮೆ, ಹಾ ನಿಮ್ಮ ಪ್ರಿಯತಮೆ ನಾನೇ ಅಲ್ಲೇನ್ರಿ? ಕನ್ನಡ ನಿನ್ನ ಮುಖ ನೋಡ್ಕೊಂಡೇನೆ. ಹಾ ಯಾಕೆ ಬೇಸಿಲ್ರೆ? ನಮ್ಮ ಮನೆಯವ್ರೇನು ಬಾಯ್ ಮುಚ್ಚೆ. ಇರ್ಲಿ, ನನ್ನ ಪ್ರೇತಮಿಗೆ ಮುತ್ತಿನ ಕಟ್ಟಿ ಬೇಕಾಗಿದೆ, ಬಿಚ್ಚಿಕೊಡು ಮೊದಲು. ನಿಮ್ಮ ಪ್ರಿಯತಮೆ ನಾನೇ ಅಲ್ಲೇನ್ರಿ? ಮುತ್ತಿನ ಕಟ್ಟಿ ಯಾರು ಕೊಡ್ಬೇಕು ನಾನು? ಆ ಮುತ್ತಿನ ಕಟ್ಟಿ ಬಿಚ್ಚಿಕೊಡೆ, ನನ್ನ ಪ್ರೇತಮಿಗೆ ಬೇಕಾಗಿದೆ. ಹಾ ಅದೇ ಅಂತೀನ್ರಿ, ಮುತ್ತಿನ ಕಂಟಿ ಬೇಕೇನ್ರಿ? ಮುತ್ತಿನ ಕಂಟಿ ಕೊಟ್ರ ಮಾವನವರು ಬಹುತಾರ. ಕೊಟ್ರ ಮಾವನವರು ಬಹುತಾರ. ಕೊಡದೇ ಇದ್ರೆ ಹಿಡ್ಕೊಂಡು ಒದಿತೀವಲ್ಲ, ನಮ್ದು ಹೆಂಗ? ಇದಕ್ಕೆ ನಾವು ಕೊಡೋದಿಲ್ಲ ಅಂತೀವ್ರಿ. ಲೇ, ಗಂಡನ ಮಾತು ಮೀರಿ ನಡೆಯೋಳು ನೀನೇನು ಹೆಂಡತಿಯೇನೆ? ಹೆಂಡತಿ ಬಿಟ್ಟು ಸುಳ್ಳ್ಯಾರ ಮನೆಗೆ ಹೋಗೋ ನೀವೇನು ಗಂಡ ಏನ್ರಿ? ಏನೇ ನನಗೆ ಅದ್ರ ವಾದಿಸ್ತೀಯ? ತೋಳು. ಅಯ್ಯಯ್ಯೋ, ಅಯ್ಯೋ ಕಳ್ಳ 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 ಬಾಬಾ. ಏನದು ಸೀರೆ ಹೊತ್ಕೊಂಡ್ ಬಂದಿಯಲ್ಲ? ಸೀರಿಯಲ್ ಬಿಡ ಕಂಬಳಿ ಸೀರಿನೋದು ಅಯ್ಯೋ ತಂಡಿದ್ದು ಬೇಯವ್ವ ಕಂಬಳಿ ಹೊಸ್ತಂದೆ ಅವು ಅಕ್ಕಂಡು ಕಾಲದ ಸೀರೆ ಹೊಚ್ಚಾಳ ತಗೋ ಅವನು ಸೀರೆನ. ಅಯ್ಯೇ ನನಗ ಹೋಗಿತ್ತಾರಲ್ಲು. ಏ ಅವನು ಸೀರೆ ಅದು. ನಾಗಮ್ಮ ಯಾಗೋ ಇಲ್ಲಿ ಯಾಕೆ ಬಿದ್ದಾಳ? ನಾಗಮ್ಮ ಯಾಕೆ ನಳಕತ್ತಾಳ? ಬ್ಯಾನಿದ್ದನಾಗ ಯಾಕವ ಏನಾಯ್ತು? ಬ್ಯಾನಿದ್ದನಾಗತ್ತಲ್ಲಪ್ಪು. ಏ ಅಯ್ಯೋ ನನ್ನ ಗಂಡ ಬಂದಿತ್ತ ಬಾಬಾ. ಬಂದ ಬಂದು ಹೊಡೆದು ಬಡ್ದು ಮುತ್ತಿನ ಕಟ್ಟಿ ಕಸ್ಕೊಂಡು ಹೋದ ಬಾಬಾ. ಎಲ್ಲ ದುಷ್ಟ ವೇಮ, ಅಲ್ಲ ತುಡುಗ ಕಳ್ಳ ತಮ್ಮ ಎಲ್ಲೋಗೇನೀಗವ? ಬಚ್ಚಲ್ ಕೊನೆಗೆ ಅಡಕೆಂದಾರ ನೋಡ್ರಿ. ಹೌದಾ? ಆಯ್ತಾಯ್ತು, ವಿಚಾರ ಮಾಡ್ತೀವಳವ ನಾವು. ಹೌದು, ಬಾರ್ಕೋಲ್ ಆಗ್ತದಿದ್ದನ್ನ ಅದ್ರಲ್ಲಿ ಬಡದ್ನೋ ಬಾಬಾ. ಬಾರ್ಕೋಲ್ಲೇ ಬಡದ್ನ? ಓ ತೋ 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 ಇದ್ರಲ್ಲಿ ಬಡದ ಇದ್ರಲ್ಲಿ ತಿವಂದ ಏನಾರ ಒಂದು ಮಾಡಿರ್ತಾನೆ ಬಿಡು, ಮತ್ತೆ ಕೆದಕಿ ಕೇಳವನಿ ಅದನ್ನ. ಅಲ್ಲ ಬಾಬಾ, ಇಷ್ಟೊತ್ತರ ನಾನು ಕೂಗಾಡಕತ್ತಿದ್ದೆ, ಚೀರಾಡಕತ್ತಿದ್ದೆ, ನೀವೇನ್ ಮಾಡಕತ್ತಿದ್ರಿ? ನಾವು ಬಾಳೆ ಮಾಡಕತ್ತಿದ್ವಿ. ಬೇಸ್ ಮಾಡ್ತೀರಿ ಹೇಳ್ರಿ. ನಿಮಗೆ ಗುದ್ದಾಡಿಕೆ ಕುಂದ್ರಕೋನು. ಆದ್ರಲ್ಲೇ ಹೊಡಿಬೇಕಾ? ಛೇ ಛೇ ಏ ಸ್ವಲ್ಪ ಪಾತದ ಕಾವು ಕೊಡಾಕಿಗೆ. ಏ ಗಾತದ ಕಾವು ಕೊಡಕ ಹೆಣ್ಮಗಳ ದನ ಅನು? ನಿಮ್ದು ಎದಕ್ಕೆ ಬಿಡೋದು? ದನಕ್ಕೆ ಬಡಿಯೋದು. ಅದಕ್ಕೆ ಗಾತದ ಕಾವು ಕೊಡ್ಬೇಕು. ನೇಮ ಸಾಕಾಗಿ ಹೋಯ್ತು ಅವನ ಸಲುವಾಗಿ. ಅಲ್ಲೋ ಒಬ್ಬನ ಮಗ ಉಂಡು ಅಡ್ಡಾಡ್ಲಿ ಸಣ್ಣವ ಹೋಗ್ಲಿ ಬಿಡಂತ ಕೈ ಬಿಟ್ಟಿವಲ್ಲ, ಸೊಕ್ಕಿಗೆ ಬಂದ್ಬಿಟ್ಟನವ. ಇವತ್ತು ಯಾಡ್ರ ಒಂದು ತೀರ್ಮಾನ ಆಗ್ಬೇಕು, ಎಳ್ಕೊಂಬ ಒಳಗದನವ, ನೋಡೇ ಬಿಡಣ ಇವತ್ತು. ಹೌದಪ್ಪ, ಅವಾಗ ಸೊಕ್ಕು. ಹೌದು, ನಮ್ಮಪ್ಪ ಮುದುಕ, ನಮ್ಮ ಅಣ್ಣ ಹುಚ್ಚ, ನನ್ನ ಯಾರು ಏನು ಮಾಡ್ತಾರ ಅಂತ ಕುಮುಕ ಅವಾಗ ಯಪ್ಪ ಎಳ್ಕೊಂಬ ಬತ್ತಿದ್ದೇನೆ ಅವನು. ಏ ಶಾಣ್ಯ, ನಾ ನಿನಗೆ ಹೇಳಿದ್ರೆ ನನಗೆ ಹೇಳ್ತಿಲ್ಲೋ, ಎಳ್ಕೊಂಡು ಬಾ ಅವನ್ನ. ಅವನು ಹೆಣ ಅಂತ ತೊಗೊಳು ಮತ್ತೆ ರಮಿಸಿ ಕರ್ಕೊಂಬ, ನಾ ವಿಚಾರ ಮಾಡ್ತೀನಿ ಅವನ. ಸಾಕಾಗೋಯ್ತು ಅವನು ಸಲವಾಗಿತ್ತು, ಹೇಳೋರಿಲ್ಲ ಕೇಳೋರಿಲ್ಲ ಅಂತ ತಿಳ್ಕೊಂಬಿಟ್ಟಾನ. ಹಾ
ಅಪರಾಧ ಬರೆಯೋದು ಹೆಂಡ್ರನ್ನ ಹೊಡೆಯೋದು, ಅಪರಾಧ ಬರೋದು ಹೆಂಡ್ರನ್ನ ಹೊಡೆಯೋದು. ಏನಂತ ತಿಳ್ಕೊಂಬಿಟ್ಟಾನು ಏನವ ಏನು ಏ ಅದನ್ನಂತ ನೋಡ್ಕೊಂಬರ್ತಿಲ್ಲೋ, ಎಳ್ಕೊಂಡು ಬಾ ಅಂತ ಹೇಳಿದೆ. ಎಲ್ಲ ಕ್ವಾಣಿ ಕತ್ಲ ಮಾಡ್ಯಾನ, ಅದಕ್ಕೆ ಕೈಯಾಗ ಕುಣ್ಕೊಂಡು ಹಿಡ್ಕೊಂಡು ಕುಂತಿದ್ರೆ ಹೌದು ಹೌದು ಹೌದು. ಹೆಂಗೆ ಹೋಗೋದ್ರಿ ಏನು ಮಾಡಿ ಹೆಂಗ್ ಮಾಡೋದು ಈಗ? ಯಪ್ಪ ನೀ ಇಲ್ಲಿ ಇರೋದು ಬೇಡ, ನೀ ಅಲ್ಲಿ ಮುಚ್ಚೂರು ಬಾಯಲ್ಲಿ ನಿಂತ್ಕೋ ಕತ್ವರಿಗೆ, ನಾ ಈಗ ಕರ್ಕೊಂಬರ್ತೇನೆ. ಏಪ್ಪ ಬಾರೋದು ಯಪ್ಪ ಅಂದ್ ಓಡೋಕ್ಕನ ನಂದ ಬೂಡೆ ಹೊಕ್ಕನ ಅವ ಹಿಂಗೆ ಕೈ ಮಾಡ್ತೇನೆ ಹಿಂಗ ಬಾ. ನಾನು ದೂರದಿಂದ ಕಣ್ಣು ಕಾಣಂಗಿಲ್ಲೋ, ಕಣ್ಣು ಒಂದು ಕಾಣಂಗಿಲ್ಲ. ಕುರು 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 ಅಂತಾನೆ. ಅಂದ್ರೆ ನಾಯಿ ಮಾಡಿ ನನ್ನ ಅವ ಹೊರಗೆ ಬಂದ ಅನ್ನೋದಕ್ಕೆ ಗುರ್ತು. ಓ ಗುರ್ತಿಗೆ ಹೊರಗೆ ಬಂದಾನಂತ. ಹಾ, ಹಾ. ಕರಿ ಕರಿ ಹಂಗೆ ಕರಿ ಬರ್ತೀನಿ. ದೌಡ ಮತ್ತ ನಮ್ಮ ಹೆಣ ಬಿದ್ದು ನಮ್ಮ ಕೈಯಾಗ. ಯಾಕೋ ಹೆಣ್ಣ ಏ ಆಪಿಲ್ ಬರ್ಲಿ, ಅಪ್ಪಿಲ್ಲ ಆಪಿಲ್ ಬಾ. ಎಲ್ಲಿಗೇನ ಮಲ್ಲಪ್ಪಂದು ಕರ್ಕೊಂಡು ಹೋಗ್ಯಾನ ಬಾ. ಯಾಕ ಅವಾಗೇನೋ ಕುದುರ್ಬೇಕಾಯ್ತು ಮಲ್ಲಪ್ಪಗ. ಹಾಂ ಹಾಂ ಅದಕ್ಕೆ ಏ ನಾಗಮ್ಮ ಯಾಕೆ ಬರಲಿ ಅಡ್ನೇಳಿ ಹೆಣ್ಣ ಮಾತು ಎತ್ತಿದ್ರೆ ಎದ್ರಲ್ಲಿ ಮಾತಾಡ್ತಾಳೋ ಹೆಣ್ಣ. ವಾ ಏನು ಮಾಡಲಿ ನೀ ಅಂತ ಸುಮ್ಮನಿದಿಲ್ಲ. ನಮ್ಮಂತರಾಗಿದ್ರೆ ಕೈಯಾರ ಕಾಲ ಮೂಲೆ ಹೋಗಿದ್ದಿದ್ವಿ ಅತ್ಲಾಗ. ಒಟ್ಟು ನಂದು ಕರ್ಮ ಹೆಣ್ಣ, ನಂದು ಕರ್ಮ ಮಾಡೋದು ಆಮೇಲೆ ಹಿರಿಯರು ಮಾಡಿ ತಪ್ಪು ಅನುಭವಿಸ್ಬೇಕು. ಮತ್ತೆ ಏನು ಮಾಡ್ಬೇಕು? ಹುಲ್ಲು ಆ ಸುಳಿಗೆ ರೊಕ್ಕ ಬಂಗಾರ ಬೇಕಾಯ್ತು ಕೊಡಕ್ಕೆ. ನೀ ಕೊಡ್ತಿದ್ದೀನಿ ಅಪ್ಪ. ಆ ರೊಕ್ಕದ ಬಿಡಿಗೆ ಮಲ್ಕೊಂಡಾಗ ರೊಕ್ಕದ ಬಿಡಿಗೆ ತೆಲುಗು ಬುಡ್ಕಿಟ್ಟು ಹಂಗೆ ಹೋಗ್ಬಿಟ್ಟನ ಅಪ್ಪ ಮಲ್ಲಪ್ಪ ಅವಸರ ಮಾಡೋದಕ್ಕೆ. ಕಿರಿಕಾಯಿ ರೊಕ್ಕದ ಬಿಡಿಗೆ ಇಲ್ಲೈತಿ ಎಲ್ಲಿತಿ? ಇಲ್ಲೈತಿ ಹುಡ್ದ ಕುಸಿಗೆ ಕುರು ಕುರ್ಯ 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 ಕುರು ಕುರ್ಯ. ಅಬಾ ಬಾ 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 ಕಳ್ಳ ಅಲ್ಲೋ, ಅಪರಾಧ ಬರೋದು ಹೆಂಡ್ರನ್ನ ಹೊಡೆಯೋದು. ಏನಂತ ತಿಳ್ಕೊಂಬಿಟ್ಟಿ? ನಾಗಮ್ಮನ ಯಾಕೆ ಹೊಡೆದು ನೀನು? ಏನೋ ಅಪ್ಪ ನೀನು ಹೆಂಡತಿ ಬಡ್ದಿದ್ದೆಲ್ಲ ಕೇಳ್ತಿಯಲ್ಲ, ನೀನು ಅವನು ಬಡಿತಿಯಲ್ಲ, ನಾವು ಹಿಂಗೆ ಕೇಳ್ತೀವ ನೀನು. ಹೊಡಿ ಹೊಡಿ ಅವನು ನನ್ನ ಕೇಳ್ತಾ ನೋಡವ. ಕೂಡಿದ ಬಂತಾರ ಮನೆಗೆ ಹಿರಿಯವ, ಯಾರೇ ಏನೋ ತಪ್ಪು ಮಾಡಿದ್ರು ಹೇಳಕ್ಕೆ ಬಡಿಯೋಕೆ ಅದಕ್ಕೆ ಅಧಿಕಾರ ಇದೆ ಅವಾಗ. ನಾಳೆ ಗಡಿ ಬೇರೆ ಆಗ ಅವಾಗ ಕೊಲ್ಲಕ್ಕಿನ್ನ ನಾವು ಕೇಳಕ್ಕೆ ಬರ್ತಾವಲ್ಲೇ ಅಡ್ನಾಡಿ. ಹಾಂ ನಾಗಮ್ಮ ಯಾಕೆ ಬರ್ತೀವಿ? ಅಲ್ಲೋ ಹೆಣ್ಣ ಹೊಲ್ಲಾಗಿಂದ ದಣಕ ಬಂದಿನ ಉಣ್ಣ ಕೊಡಬಾ ಅನ್ನೋ ತಾಡ್ತಂದು ತಲೆ ಮೇಲೆ ಕಿರ್ಸ್ತಾವ. ಏನು ಕಿಮ್ಮತ್ತಿಲ್ಲ ನಮಗೆ. ಹೊಲ್ದಾಗಿಂದ ದುರ್ಗೊಂದು ಹೊಲಕ್ಕೆ ಹೋಗಿದ್ದೇನಪ್ಪ? ಹಾ. ಯಾವ ಹೊಲಕ್ಕ? ಮ್ಯಾಗ್ಲೊಲ್ಕ್ ಹೋಗಿದ್ದೇಣ. ನೋಡು ಜಂತಕದವ ಹೊಲ ಅವು ಮ್ಯಾಲೆ. ಅಲ್ಲಿ ನೋಡಿ ನಮ್ಮ ಹೊಲ ಯಾವ ದಿಕ್ಕಿಗೆ ಅದನ್ನೋದ ಗೊತ್ತಿಲ್ಲ ಅವಾಗ. ಹೊಲಕ್ಕೆ ಹೋಗಿದ್ದಂತ ನಮ್ಮ ಹೊಲ ಯಾವ ದಿಕ್ಕಿಗದವ ನನಗೆ ಗೊತ್ತಿಲ್ಲ. ಯಾವ ದಿಕ್ಕಿಗೆ ಅದಾವಪ್ಪ? ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು, ಉತ್ತಕ್ಕೊಂದು ದಕ್ಷಿಣಕ್ಕೊಂದು. ಹೌದು ಇನ್ಯಾ ದಿಕ್ಕು ಎಲ್ಲ ದಿಕ್ಕು. ಹೊಲಕ್ಕೆ ಎದಕ್ಕೆ ಹೋಗಿದ್ದಿ ಈಗ? ಎದಕ್ಕೆ ಹೋಗಿದ್ದಿ? ಅದ ಗೋಧಿ ಬಿತ್ತ ಕಸಿ ಆಗೈತಿಲ್ಲ ಅಂತ ನೋಡಕ್ ಹೋಗಿದ್ನಲ್ಲ. ಮನೆ ಮನೆ ಗೋಧಿ ಕಿತ್ತೇವಿ ಗೋಧಿ ಈಗ ಬಿತ್ತಕ್ಕೆ ಹೊಟ್ಟ ನೀವ ಇನ್ನು ರಾಶಿ ಮಾಡಿಲ್ಲ. ಯಾವ ತತೆಗೆ ಏನು ಮಾಡ್ತಾರ ಏನು ಇಲ್ಲಿದ್ರಲ್ಲ ಅವ್ನು ಗೊತ್ತಾಗೋದು. ಕೇಳವನ ಅಲ್ಲೋ ನಾಗಮ್ಮನ ಹೊಡೆದು ಮುತ್ತಿನ ಕಟ್ಟಿ ಕಸ್ಕೊಂಡೆ ಅಂತಲ್ಲೋ ನೀನು? ಮುತ್ತಿನ ಕಂಟಿ? ಮುತ್ತಿನ ಕಂಟಿ ಯಾವ ಮುತ್ತಿನ ಕಂಟಿ? ಮುತ್ತಿನ ಕಟ್ಟಿ ಇಲ್ಲಪ್ಪ ನಾ ತಗೊಂಡಿಲ್ಲ. ನೀ ತಗೊಂಡೇ ಇಲ್ಲ. ತಗೊಂಡಿಲ್ಲಪ್ಪ ನೀ ತಗೊಂಡಿಲ್ಲ ಅಂತ ನಿಮ್ಮ ಅಣ್ಣನ ತಲೆ ಮುಟ್ಟಿ ಹಾನಿ ಮಾಡು. ಬಾ ಅಲ್ಲ. ಏಯ್ ನಂದೆಲ್ಲ ಪಾಳೆ ಅವಂದೈತಿ. ಏ ಜೀವಗಳ ಅವ ತಗೊಂಡಿಲ್ಲ ಅಂತ ನೋಡವ. ನಾನು ಯಾಕೆ ತಗೊಳ್ಳನ್ನ? ತೋಡಿಲ್ಲ ಇಲ್ಲ ಅಂತ ನಾವ ನಾಗಮ್ಮನ ಮಾಡ್ತಾರೆ. ಕರ್ಕೊಂಬೋಗ ಏನು ಹೆದರಿಕೆ ನನಗೆ? ಕರ್ಕೊಂಬೋಗ. ಬರೀ ಇಂಥದ ಮಾಡ್ರು. ಅಪರಾಧ ಬರೋದು, ಹೆಂಡ್ರನ್ನ ಹೊಡಿದು, ಬಂಗಾರ ಬೆಳ್ಳಿ ತಗೊಂಡು ಹೋಗಿ ಎಲ್ಲರೂ ಕೊಟ್ಟು ಬಂದು ಬಿಡುದು. ಆಯ್ತು ತವ್ರ ಮನೆಗೆ ಕೊಟ್ಟು ಕಳಿಸಿದ ಅವ್ರು ಕೇಳ್ರಿ. ನಿಂದು ಗೊತ್ತಾಯ್ತು ನನಗೆ. ಗೊತ್ತಾಯ್ತು ಹೋಗ ಕರ್ಕೊಂಬ. ಏನು ಹೆದರಿಕೆ ನನಗೆ? ಬಾ ನೋಡು ನಾಗಪ್ಪ ಅಂದ್ಕೊಂಡು ಮಾತಾ ಬಂದ ನೋಡು ಅವರು. ಯಾಕೆ ಕಳವ ಬೈಲಿಗೆ ಬಿಡ್ತೈತಲ್ಲ. ಏ ಶಾಣ್ಯ ಯಾರು ಕರ್ಕೊಂಬಂದಿ ನೋಡು. ನಾಗಮ್ಮ ನೋಡಲಿ. ಹೇಳ ನಾಗಮ್ಮ ಮಲ್ಲಮ್ಮಿಕ್ಕಿ ಅಥು ಎಲ್ಲ ಒಂದಾತು. ಮೈತ್ರಿ ಇದು ನೀನು ಮಾಡಿದೆಯಪ್ಪ. ನೀನು ಸೋಳೆಯ ಬಳಿಗೆ ಹೋಗುವುದು ಒತ್ತಟ್ಟಿಗಿರಲಿ, ನಿನ್ನ ಹೆಂಡತಿಯ ಪ್ರಾಣ ತೆಗೆದುಕೊಂಡಿದ್ದರೆ ಲೋಕದಲ್ಲಿ ನಮಗೆಷ್ಟು ಅಪಕೀರ್ತಿ ಬರುತ್ತಿತ್ತು. ನನ್ನ ಮಾತು ಕೇಳಪ್ಪ, ಇಂದಿನಿಂದ ಸೋಳೆಯ ಮನೆಗೆ ಹೋಗುವುದನ್ನು ಬಿಟ್ಟು ಹೆಂಡತಿಯೊಂದಿಗೆ ಸುಖದಿಂದ ಸಂಸಾರ ಮಾಡಪ್ಪ. ಇಷ್ಟು ಸೂಕ್ಷ್ಮ ಹೇಳಿದ ಕೇಳೋ ಪ್ರಕೃತಿನೋ ಎಲ್ಲ ಚೆತ್ತೀಗ ಅಲ್ಲೇ ಐತಿ. ಎಲ್ಲಪ್ಪ? ನೀನು ಸಣ್ಣ ಸೊಸೆ ಮನೆಯಾಗಪ್ಪ ಹೊಡಿತೇನೆ ನೋಡೊಂದು ಸಣ್ಣ ಸೋಸಿಯ. ಏಕಪ್ಪ ನನ್ನೊಂದಿಗೆ ಮಾತನಾಡುವುದಿಲ್ಲವೇ ಮೈದುನ? ನೀನು ಸೋಳೆಯ ಮನೆಗೆ ಹೋಗುತ್ತಿದ್ದರೂ ನೀನು ಬೇಡಿದಾಗ ಬೇಡಿದ್ದನ್ನು ಕೊಟ್ಟು ಕಳಿಸಲಿವೇನಪ್ಪ ನಾನು? ಕೇಳಿದ್ರ ಅವ ಸುಳ್ಳೆ ಮನೆಗೆ ಹೋಗ್ಬೇಕಾ ಏನು ಬೇಕು ಬೇಡಿದ್ಕೊಂಡು ಅವ್ನು ಸುಳ್ಳೆ ಮನೆಗೆ ಕಳಿಸಿಕೊಟ್ಲಂತ. ಮತ್ತೆ ನನ್ನೇ ಕಳಿಸಿಕೊಡ್ಬಾರ್ದು. ನೀ ಹೋಗಬಾರ್ದು. ನೀನು ಹೋಗ ಎಲ್ಲ ಹೋಗಿಬಿಡೋಣ. ಮನೆ ಕಿಲಿ ಹಾಕಿ ಹೋಗಿಬಿಡೋಣ. ಒಮ್ಮೆ ಏನಾಗೋದು ಉರ್ತಾವಳಿ ಆಗೇ ಹೋಗ್ರತ್ತಾಗ. ಯಾಕ್ರಿಪ್ಪ ಮನೆ ಕಿಲಿ ಹಾಕಾಗತ್ತಿರಲ್ಲ ಅಂತ ಮಕ್ಳ ಮನೆಯಲ್ಲಿ ಕೇಳಿದ್ರೆ ಇಲ್ಲ ಕೆಲವು ದಿನ ನಾವು ಪ್ರವಾಸಕ್ಕೆ ಹೋಗ್ತೀವಿ ಅಂತ ಹೇಳಿ ಹೋಗೋನು ಮಕ್ಳ ಮನೆಯಾಗ. ಚಲೋ ಹೇಳ್ತೇಪ್ಪ. ಏಕಪ್ಪ ನನ್ನೊಂದಿಗೆ ಮಾತನಾಡೋದಿಲ್ಲವೇ ಮೈದುನ? ಏನೆಂದು ಮಾತನಾಡ್ಲಿ ತಾಯಿ? ನಿನ್ನ ಹೆಂಡತಿ ಏಕೆ ಬಡದೆ? ಅವಳು ನನ್ನ ಮಾತು ಕೇಳಿದ್ದಕ್ಕಾಗಿ. ನೀನೇನು ಕೇಳಿದೆ? ಅವಳೇನು ಹೇಳಿದಳು? ನೋಡಮ್ಮ ನಿನಗೆ ಹುಚ್ಚ ನೀನೇ ಕೇಳಿದೆ, ಅವಳೇ ಕೇಳಿದೆ, ಅವಳೇ ಕೇಳಿದೆ, ನೀನೇ ಕೇಳಿದೆ. ಯಪ್ಪ ಅದು ಆಗಿರೋದು ಎಷ್ಟು? ಅದು ಎಷ್ಟು? ಮತ್ತೆ ಎಷ್ಟೆಷ್ಟು ಇರೋದು ಅಲ್ಲ. ಅದು ಹೆಣ್ಮಕ್ಳು ನಾಗಮ್ಮನ ಮಾತಾಡವು
ಹಾಂ ಗಂಡ ಅಂದ್ರೇನು, ಮಾವ ಅಂದ್ರೇನು, ಭಾವ ಅಂದ್ರೇನು, ಆಕೆ ತ್ರಿಶೂಳಿ ವ್ಯತ್ಯಾಸನೇ ಇಲ್ಲ ನೀನು ಹಂಗ ಮಾತಾಡ್ತೀಯಲ್ವ? ಭಾಳ ಹೆಣ್ಮಕ್ಳು ಭಾಳ ಸಣ್ಣ ಕೊಡಿ ನೀವು ಮನ್ಯಾಗ ಅಲ್ಲದ ಪದ್ಧತಿ. ಹಾಂ ಅವು ಹೊಲಗಿಂದ ದುರ್ಗ ಬಂದಾನಂತ ಹುಡುಗಿಡ ತಂದು ತಾಟ ಮುಂದೆ ಹೋಗ್ಯದು, ಪಲ್ಯ ತಂದು ಇಡೋದು, ನೀಡ್ಕೊಂಡು ಉಂಡ್ರಿ ಅನ್ನೋದು. ಯಾಕಂದ್ರೆ ನಾನು ಇಟ್ಕೊಂಡು ಉಣಗಿದ್ರೆ ಅಕ್ಕಿನ ಹಾಕಿ ಈ ಮನೆಗೆ ತರ್ತಿದ್ದೀವಿ. ಅದಂತೀನಿ ನಾನು. ಓಡಾಡಕ್ಕೆ ಸಿಕ್ಕಾಪಟ್ಟಿ ಗತ್ತರಿಸ್ತಾಳ ಅಂತ ಅವು ಎಷ್ಟೋ ಸಲ ಹೇಳೇನ ಏನ ಹಂಗೆ ಮಾಡೋದಕ್ಕೆ ನನಗೆ ಮನೆ ಬರಂಗೆ ಆಗೋದು ಅಂತ. ಎದಿ ಕಲ್ಲು ಬಡ್ದಾಗ ಮನೆಗೆ ನೀ ಅದ್ರ ಮೇಲೆ ನಾನು ಯಾಕೆ ಹೆದ್ರೆ ನೀನು ಇದಕ್ಕಾಗಲಿ ಇನ್ನು ಇವ್ನು ಬಿಡ ಇವ್ ಲೆಕ್ಕಕ್ಕಿಲ್ಲ, ಇವ ಲೆಕ್ಕಕ್ಕಿಲ್ಲ. ಏನು ಕಿಮ್ಮತ್ತಿಲ್ಲ ಗಂಡ ಮಕ್ಳಿಗೆ ಮನೆಗೆ ಓಡಾಡಿ ಸಿಕ್ಕಾಪಟ್ಟಿ ಗತ್ತರಿಸ್ತಾಳ ಅಂತ. ಹಾಂ ಏನೋ ಸುಳ್ಳು ಕೊಡೋಕ್ಕಾಗಿ ಮುಚ್ಚಿನ ಗಡ್ಡಿ ಕೇಳಿರ್ಬೇಕು. ನಮ್ಮ ತಮ್ಮ ಮನೆಗೆ ಹಿರಿಯರು ಇದ್ದಾರೆ, ಅವ್ರ ಅಪ್ಪನಿಂದ ಕೊಡಕ್ಕೆ ಬರೋಲ್ಲ ಅಂತ ಇಷ್ಟೇ ಹೇಳ್ಬೇಕು. ಕೊಡಗಲ್ಲ ಏನು ಮಾಡ್ತೀವಿ ಮಾಡಿಕ ಏನು ಅವ್ರ ಅಪ್ಪರು ಬಂದಿದ್ದಾರೆ ಮುಚ್ಚಿನ ಗಡ್ಡಿ. ನಾನು ಅದನ್ನ ಹೇಳ್ತೀನಿ. ನಮ್ಮ ತಮ್ಮ ಕೇಳಿ ಉಳ್ಳಿ ಹಾಕೊಂಡು ಬರೋದು ಮುಚ್ಚಿನ ಗಡ್ಡಿನ ಸಿಕ್ಕಾಪಟ್ಟಿ ಗತ್ತರಿಸ್ತಾಳ ಅಂತ. ತಮ್ಮ ಗತ್ತರಿಸಿ ಮ್ಯಾಗ ಕೊಡ್ಲಿಲ್ಲ, ಹಂಗ ಕೊಟ್ಟಾಳಕಿ. ಹಂಗ ಕೊಟ್ರೆ ನಾನೇ ಹೊಡಿತಿದ್ದೆ ಅಣ್ಣ. ಗತ್ತರಿಸಿ ಮ್ಯಾಗ ಕೊಟ್ಟಾಳಿಲ್ಲ. ಹೌದು ನೋಡು ಕಾಳು ಬೈಲಿ ಗತ್ತರಿಸಿ ಮ್ಯಾಗ ಕೊಟ್ಟಾಳ ಅಂತ ನೋಡು. ಊಟ ಮಾಡಿಸಿ ಕೊಡ್ಬೇಕಾಗಿತ್ತು ಇವಾಗ. ಹೋಪ ಸೂರ ಕಲ್ಯಾಣ ಕೆಲಸಕ್ಕೆ ಹೊಂಟಿ ಅಂತ. ಮೈದುನ, ನನ್ನ ಮಾತು ಕೇಳಪ್ಪ. ಪರನಾರಿಯಲ್ಲಿ ಬೆರೆತ ಪಾಪಿಗೆ ನರಕವೇ ನಿತ್ಯವಾಸವೆಂದೆನಿಸುವುದು. ಪರಯೋಣಿಯಲ್ಲಿ ಬಿದ್ದ ಬಿಂದು ಮಾತ್ರದಿಂದ ಕೋಟಿ ಪುಣ್ಯಗಳಿಗೆ ಕೆಡುವವಪ್ಪ. ವೇಷೆಯನ್ನು ಕೂಡಿದಲ್ಲಿ ತಿಲ ಮಾತ್ರವೂ ಸುಖವಿಲ್ಲ. ಅವಳಿಂದ ದೇಹೇಂದ್ರ ಸಾಮರ್ಥ್ಯ ಕುಗ್ಗುವುದು, ಕ್ಷಯವು ಅಂಟುವುದು. ಸೂಳೆಯ ಮಣಿಯನ್ನು ಹೊಕ್ಕವರು ಸದಾಚಾರವನ್ನು ಬಿಡುವರು, ದುರ್ವ್ಯಸನಕ್ಕೀಡಾಗುವರು. ಸೂಳಿಯು ವಿಟನ ಮನವನ್ನು ಮಲಿನಗೊಳಿಸಿ ತನವನ್ನು ಬಣ್ಣಗೆಡಿಸಿ ಕೈ ಬರಿದು ಮಾಡಿ ಹೊರಗೆ ದಬ್ಬುವಳು. ಹಣವಿಲ್ಲದ ವಿಟನು ಹೆಣದಂತಾಗುವನು. ಸೂಳಿಯು ಸತಿಯಂತೆ ಸಂಕಟ ಕಾಲದಲ್ಲಿ ಮಿಡುಕುವಳೇನಪ್ಪ. ಸೂಳಿಯ ಮಕ್ಕಳಿಂದ ವಂಶ ವೃದ್ಧಿಯಾಗಬಲ್ಲದೆ. ಇವೆಲ್ಲವನ್ನು ವಿಚಾರಿಸಿ ನೋಡು. ತೊಡಗುದನದಂತೆ ಮನವನ್ನು ಸಡಿಲು ಬಿಡಬೇಡಪ್ಪ. ತಾಯಿ, ಮಿಕ್ಕ ವಿಷಯ ಏನೇ ಇದ್ರೇಳು ನಿನ್ನ ಪಾದ ಸಾಕ್ಷಿಯಾಗಿ ಪಾಲಿಸುತ್ತೇನಮ್ಮ. ಆದರೆ ಸೂಳಿಯನ್ನು ಬಿಡುವುದು ಮಾತ್ರ ನೆತ್ತಿಗೆ ರೀತಿ ಅವಾಗ ನೆತ್ತಿಗೆ ರೀತಿ ಲೇತಮ್ಮ. ಆಮೇಲೆ ಅದನ್ನ ಪದ್ಧತಿ ನನ್ನ ಹೆಂಡತಿ ಮಾತು ಕೇಳಿ ಸುಳ್ಳನ್ನು ಬಿಡೇತಮ್ಮ. ಸುಳ್ಳು ಬಿಡಿದ್ರೆ ಒಂದಿಲ್ಲ ಒಂದು ದಿವಸ ಕೈಯಂದು ಬಾಯಂದು ಕೂಡೆ ಕಳ್ಕೊಂಡು ಆಕೆ ಮನೆ ಕಸ ಹೊಡೆ ಕಸವರಿಗೆ ದೊಡ್ಡ ಶಾಣೆ ಆಗ್ಬಾರ್ದು ನೀನು. ಎಷ್ಟು ಅಭಿಮಾನ ಐತೆ. ಲೇತಮ್ಮ ನೀನೊಬ್ಬರು ಸುಳ್ಳು ಮನೆಗೆ ಹೋದ್ರೆ ನಮ್ಮ ಮನೆ ಕೀರ್ತಿ ಬರೋಲ್ಲ. ನಮ್ಮ ಮನೆ ಕೀರ್ತಿ ಸಿಕ್ಕರ ಮುಟ್ಟಬೇಕು. ಹಂಗೆ ಮಾಡೋದು. ನಿನಗೆ ಹೋಗ್ಬೇಕು ಸುಳ್ಳೋಲ್ಲ ಇರಲಿ. ನೀನು ಸುಳಿ ತರಕ ಭಾಳ ಶಾಣಿದಿ. ಅಪ್ಪ ಮುದುಕಾಗ್ಯಾನ, ಇವತ್ತು ಮುದಿ ಸುಳಿ ತೊಂಬ ಸುಮ್ಮನೆ ಸಾಯಂದ್ರೆ ಸುಪ್ಪಟ್ಟು ಸಾಯತ್ತ. ಹೋಗಿ ನಾನಂತೂ ಹುಚ್ಚ, ನನಗೊಂದು ಹುಚ್ಚು ಸುಳಿದ ಒಂದು ಒಳ್ಳೆ ತರಕಲ್ಲ ಒಂದು 15-20 ಜಾಸ್ತಿ ತಮ್ಮಂದ್ಬಿಡು. ಮನೆ ತುಂಬ ಸುಳ್ಯಾಲೆ ಆಗೋಗಿ ಅಡುಗೆ ಮನೆಯಾಗ, ಪಡ್ಸಾಲ್ಯಾಗ, ಮೇವಿನ ಗುಣ್ಯಾಗ, ಕ್ವಾದ್ಲ್ಯಾಗ ನೀ ಆಗಂತಿ ಮ್ಯಾಗ ಸಾಲಿಡು ಸುಳ್ಯಾರು ಕುಂದಿಸ್ಬಿಡೋಣ. ಯವ್ವ ನೀವು ಕಾಲು ಎಳೆಬಿಡು ಕುಂದ್ರೆ ಅಂತ ಹೇಳೋನು. ನಾವು ಹೊರಗೆ ಒಳಗೆ ಆಟಾಡ್ಬೇಕಾದ್ರೆ ಸುಳ್ಯರ ಕಾಲ ನಮ್ಮ ಹಣಿಗೆ ಬಡಿತಿರಬೇಕು. ಕರ್ಮಗೇಡಿ ಎಂಥ ಮಂಚ ಅಂದಾಗ ಎಂಥ ಹುಟ್ಟಿಲ್ಲ ಏನಿದೆ. ನಿನ್ನ ಹೋಗಕ್ಕೆ ಯಾರೇನು ಮಾಡುವರು? ಸದ್ಯಕ್ಕೆ ಇಷ್ಟಾದರೂ ಮಾಡುವಿ ಅಪ್ಪ. ಹೇಳು ತಾಯಿ. ನೀನು ಸೂಳೆಯನ್ನು ಬಿಡದೇ ಇದ್ದರೂ ಚಿಂತೆ ಇಲ್ಲ. ಆದರೆ ನಿನ್ನ ಹೆಂಡತಿಯನ್ನು ಮಾತ್ರ ಮರಗಿಸಬೇಡ. ಆಯ್ತಪ್ಪ. ಬಾರಪ್ಪ, ಊಟ ಮಾಡ್ಕೊಡು. ಬಿಡಬೇಡವನ್ನ ಬಾರೋ ನೋಡು, ಊಟ ಕರೀತಾರ. ದುಡ್ದವ್ರಿಗೆ ಅಷ್ಟ ಈ ಮನ್ಯಾಗ ಕೂಳು. ನಾವು ದುಡ್ದಿವಳ ಅಲ್ಲೇ ಸುಳ್ಳು ಹೊಲ ದುಡಿ ಹೋಗಲಿ ಏನ ಅಲ್ಲೇ ಯಾಕ ಅಲ್ಲೇ ಹೋಗ್ಲಿ. ಸಿಟ್ಟು ಬಂದ್ರೆ ನಿಮ್ಮ ಅಪ್ಪರಿಗೆ ಕೇಳಂಗಿಲ್ಲ ನಾನು. ನನಗೆ ಯಾಕೆ ಅಂತೀನಿ ನೀನು? ನನಗೆ ಯಾಕೆ ಅಂತೀನಿ? ಅದ್ರ ನನ್ನ ಪಾಲ ಐತಿ ಕೊಡು. ಕೊಟ್ಟು ಬಿಡೋ ಮುತ್ತಿನ ಕಟ್ಟಿನ ಬೇಮ ಮುತ್ತಿನ ಕಟ್ಟಿ ಕೊಡೋ. ಯಾಕ ಆ ಹುಚ್ಚಿನ ಮಾತು ಕಟ್ಟಿ ಬರ್ತೀಯಲ್ಲಪ್ಪ ನೀನು. ನಿಮ್ಮ ಅಪ್ಪಲೇ ಹುಚ್ಚ. ನನಗೆ ಯಾಕಂತೀಯ ಹುಚ್ಚ ಅಂತ? ನಿನ್ನ ಪಾಲ ಐತಿಲ್ಲ, ಒದಿ ಒದ್ದು ಕಸ್ಕೊಂಡ್ಬಿಡೋದ್ರ. ಕಸ್ಕೊತಾನೆ ನೀ ಒದಿ ನಾ ಎಸ್ಕೊಂಡು ಕಸ್ಕೋ ಕಸ್ಕೋ ಬಿಡಿ ಕಸ್ಕೋ ಕಸ್ಕೋ ಕಸ್ಕೋ. ಚೂಡ್ತಲ್ಲೇ ಕೈ ಸಾಕಿಡಿ. ಅಳ್ತೀಯಲ್ವ ಸೂರ? ಚೂಡ್ತಾನ ಕೈ ಸಾಕಿಡಿ. ಬೇಮ ಮುತ್ತಿನ ಕಟ್ಟಿ ಕೊಟ್ರ ನೀನ್ ಈ ಮನ್ಯಾಗ ಇರ್ಬೇಕು, ಇಲ್ಲ ಮನೆ ಬಿಟ್ಟು ಹೋಗೇ ಬಿಡು. ಮುತ್ತಿನ ಕಟ್ಟಿ ನಾ ತಗೊಂಡಿಲ್ಲ, ಮನೆಗೆ ನಡೆದಲ್ಲ. ಅಳ್ತೀಯಲ್ಲೋ? ನಮಗೆ ಹೆಚ್ಚು ಸಿಟ್ಟು ಬಂದ್ರೊಳಗೆ ಬರ್ತೈತಿ. ಒದ್ದು ಕಸ್ಕೊಂತ ಹೇಳಿಲ್ಲ. ಹೋಗ ಹೋಗಿ ಸೋಳನ್ನು ಕೈ ಕೊಡೋದು ನೀ ಕುತ್ಕ ಇಲ್ಲೇ. ಏನು ಮಗನೋ ನೀನು? ಮಾವ, ಮೈದುರನಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬಾರದು. ಅವನನ್ನ ಉಪಾಯದಿಂದಲೇ ದಾರಿಗೆ ತರಬೇಕು ಮಾವ. ನೋಡಮ್ಮ, ಅವನು ಬೇಡಿದಾಗ ನೀನು ಬೇಡಿದ್ದನ್ನು ಕೊಟ್ಟು ಕಳಿಸಿದ್ರಿಂದಲೇ ಈಗ ಅವನು ದುರ್ಮಾರ್ಗಿ ಆಗಿದ್ದಾನೆ. ಇನ್ನು ಅವನನ್ನು ತಿದ್ದಲು ಯಾರಿಂದಲೂ ಸಾಧ್ಯವಿಲ್ಲ. ನನಗೂ ಇದನ್ನೆಲ್ಲ ನೋಡಿ ನೋಡಿ ಸಂಸಾರವೇ ಸಾಕಾಗಿ ಹೋಗಿದೆ ತಾಯಿ. ನಾನು ಮನೆ ಬಿಟ್ಟು ಹೋಗ್ತೀನಿ, ಏನಾದರೂ ಮಾಡ್ಕೊಳ್ರಿ. ಶರಣ ಹೋಗಿ ಬಾರಪ್ಪ. ಹೊತ್ತೊಳದ ಬೆಳಗಂಜಲ್ಲಿ ಥಂಡಿ ಬಿಡುತ್ತ. ಹಿತ್ತದ ಬಾದಾಗ ಮನೆ ಬಂದು ಕೂತಿರ್ತಾನ.
ಮಾವನು ಸಿಟ್ಟಾಗಿ ಹೋದನು. ಮೈದುರನು ದುರ್ಮಾರ್ಗವನ್ನು ಬಿಡಲಿಲ್ಲ. ಈ ಸಂಸಾರವೇ ಸಂತಾಪದಾಯಕವಾದದ್ದು. ದೇವ ಮಲ್ಲಿಕಾರ್ಜುನ, ನನ್ನ ಸಂಸಾರದಲ್ಲಿ ಶಾಂತಿ ಶಾಶ್ವತವಾಗಿ ನೆಲೆಸುವಂತೆ ಮಾಡಪ್ಪ. ನೀವೀಗ ಸುಮ್ಮನೆ ನಿಂತಿರುವಿರಿ, ನನ್ನೊಂದಿಗೆ ಮಾತನಾಡೋದಿಲ್ವೇ? ಮಾತಾಡೋದಿಲ್ಲ. ಮತ್ತೀಗ ಮಾತಾಡಿದ್ರಲ್ಲ, ಹಾ ಅಟ್ಕಟ್ಟ ಪ್ರಶ್ನೆ ಉತ್ತರ ಅಟ್ಕಟ್ಟ. ಹೌದು, ನಿಮಗೆ ಯಾಕೆ ಸಿಟ್ಟು ಬಂತು? ಯಾಕೆ ಸಿಟ್ಟು ಬರೋಕ್ಕಿಲ್ಲ? ಆ ಸುಳ್ಳು ಮನೆಗೆ ಹೋಗೋ ಮ್ಯಾಗ ಬೇಡಿದ ಕೊಟ್ಟು ಅವ್ನು ಸುಳ್ಳೆ ಮನೆಗೆ ಕಳಿಸ್ಕೊಡ್ತೀನಿ. ನನ್ನ ಒಮ್ಮೆರ ಒಂದು ದಿವ್ಸರ ಒಂದು ತುಸುನರ ನೀವು ಸುಳ್ಳೆ ಮನೆಗೆ ಹೋಗಿ ಬರ್ರಿ ಅಂತ ನೀನು ಬಾಯಾಗ ಬಂದದ್ದು. ನೀವೆಂದು ಸೂಳಿ ಮನೆಗೆ ಹೋಗಿ ಅದ್ಯಾಕಂದ್ರೆ ಹೋಗಾಕತ್ತೈತಿ ಬಿಡಾಕೈತಿ, ಹಂಗೆ ಬಿಡಾಕತ್ತೈತಿ. ಏಕಪತ್ನಿ ವ್ರತಸ್ಥರಾದ ನೀವು ಸತಿಯನ್ನಾಗಲಿ ಸೂಳೆಯನ್ನು ಸೇರಬಾರ್ದು. ಅಲ್ಲ, ನಾನು ಇಷ್ಟು ನೀವು ಪ್ರೀತಿ ಮಾಡಿದಲ್ಲ, ನಾನು ಚಲೋನ ಚೆನ್ನಿಗನ ಏನು ಜೋಕುಮಾರನ ಏನು ಕಾಮಣ್ಣನ. ಪ್ರೇಮದಲ್ಲಿ ರೂಪವಿದೆ, ಪ್ರೇಮದಲ್ಲಿ ಸೌಭಾಗ್ಯವಿದೆ. ನೀವೇ ನನಗೆ ಚೆಲುವರು, ನೀವೇ ನನಗೆ ಚೆನ್ನಿಗರು, ನೀವೇ ನನಗೆ ಮಲ್ಲಿಕಾರ್ಜುನ ಮಹಾದೇವ. ಮಾದೇವ ಕಲಿಪ ಬರೀ ತಿರಿಮ ತಣ್ಣಿ ಸುರುತ್ತಾರೆ. ಸತಿಗೆ ಪತಿಗೆ ಮಲ್ಲಿಕಾರ್ಜುನ. ಹುಚ್ಚಿ, ನಿನ್ನಂತಹ ಬಂಗಾರದಂತಹ ಗುಣವಂತ ಹೇಳ್ತೀವಿ ಬಿಟ್ಟು ನಾನು ಆ ತುಳು ಸುಳೆ ಮನೆಗೆ ಹೋಗ್ಕೊಂತ ತಿಳ್ಕೊಂಡೇನು. ನೋಡು, ನಿನಗೊಂದು ಪತ್ರ ಬರೀಬೇಕಂತ. ಏನಿದು ಬರೀಬೇಕೆಂದ್ರೆ ಸೂಳಿ ದೇವಿ ಪ್ರಸನ್ನ ಪ್ರಸನ್ನ ಕುಂಕುಮ ಸೌಭಾಗ್ಯವತಿಗೆ ತಿಳಿಸುವುದರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಅತಿ ತಣ್ಣೀರು ಸ್ನಾನ ಮಾಡಿಕೊಂಡು. ಅತಿ ತಣ್ಣೀರಂದ್ರೆ ಯಾವ್ರು? ಅಂದ್ರೆ ರಾತ್ರಿ ಊಟ ಮಾಡಿ ಮಲ್ಕೊಳ್ಳೋ ಮುಂದೆ ಹೊಸ ಗಡಿಗೆ ನೀರು ಹಾಕಿ ಕುಂಬಿ ಮ್ಯಾಗಿಟ್ಟು ಮಕ್ಕೊಂಡ್ಬಿಡ್ಬೇಕು. ಬೆಳಗಂಜಲಿ ಅವನ ಮೈ ತಗೋಬೇಕು, ಅವು ಅತಿ ತಣ್ಣೀರಾಗಿರ್ತಾವೆ. ಸೂಳೆ ಎಲ್ಲ ವ್ಯವಸ್ಥೆ ಸರಿಯಾಗಿರಲಿ ಅಂದ ಮ್ಯಾಗ ಯಾರಿಗಂದ ಏತಕ್ಕಾಗಿ ಹೋಗೋರಿ? ಸೂಳೆ ಸಂಸಾರಕ್ಕೂ ಮನೆ ಸಂಸಾರಕ್ಕೂ ಏನು ಹೆಚ್ಚು ಕಡಿಮೆ ಅದನ್ನು ತಿಳ್ಕೊಂಬರಕ್ಕೆ ಹೋಗ್ತೀನಿ. ನೀವೆಂದೂ ಸೂಳಿ ಮನೆಗೆ ಹೋಗಿ ಹಾಗಲ್ಲ, ಬೇರೊಬ್ಬ ಸೂಳೆ ಮನೆ ಕಳಿಸ್ಕೊಡಿದ್ರು ತಮ್ಮನ ಸೂಳೆ ಮನೆ ಕಳಿಸ್ಕೊಡು. ಯಾಕೆ ಹೋಗು? ಯಾಕಂದ್ರೆ ಅವ್ರಿಗೆ ಯಾಕೆ ಅಷ್ಟು ಜನಗಳು ಬಲಿ ಬರ್ತೈತಿ. ನಮ್ಮ ಮನೆಯಲ್ಲಿ ಸುಳಿದಾಡತಕ್ಕ ಗಾಳಿ ವಾತಾವರಣ ಯಾವುದು, ಅವ್ರ ಮನೆಯಲ್ಲಿ ಸುಳಿದಾಡ್ತಕ್ಕಂಥ ಗಾಳಿ ವಾತಾವರಣ ಯಾವುದು, ಅವ್ರ ಹೊಟ್ಟಿಗೆ ಏನು ತಿಂತಾರ ಅಂತ ತಿಳ್ಕೊಂಡು ಹಂಗೆ ಮಾತಾಡಿ ಹಂಗೆ ಮಾಡಿ ಆ ಮುತ್ತಿನಗಡ್ಡೆ ಹೊಡ್ಕೊಂಡಿದ್ದಾಗ ಪಿದ್ಗೋ. ಅವ್ವ, ನೀವು ಅಷ್ಟು ಜಾಣ್ರಿ? ಇದನ್ನು ನಾನು ಜಾಣ್ತಾನೆ ನೋಡಿಬಿಡು. ಆ ಮುತ್ತಿನಗಡ್ಡೆ ಹೊಡ್ಕೊಂಡು ಬರ್ತಿದ್ರ ನಾನು ಹೇಮರೆಡ್ಡಿ ಮಲ್ಲಪ್ಪನೇ ಅಲ್ಲ. ಏನೋ ಅಂದ್ಬಿಟ್ಟೆ ದೂರ ತುಡೋದು. ನಾನು ನಿನ್ನ ಗಂಡನೆಲ್ಲ ಬರ್ತೀನಿ ಪೋಯಪ್ಪ. ನಮಸ್ಕಾರ ಹಿಂಗೆ ಅಮ್ಮ ಬರ್ತವನಿ. ಪತಿಯ ಪ್ರೇಮವೇ ಅಂತದ್ದು, ಹೃದಯವೆಷ್ಟು ನಿರ್ಮಲ. ಲೌಕಿಕ ಚಾತುರ್ಯವನ್ನರಿಯದ ನನ್ನ ಪತಿದೇವನಿಗೆ ಉತ್ತಂಡ ಆವಿಷ್ಯವನ್ನು ದಯಪಾಲಿಸು ದೇವ. ಬೇಡುವೆ ಪ್ರೇಮ ಪಿತಾ ಸುಖದಾತ, ಬೇಡುವೆ ಪ್ರೇಮ ಪಿತಾ ಸುಖದಾತ, ಶ್ರೀಗಿರಿನಾಥ ಭಕ್ತಿ ಸದತ, ಶ್ರೀಗಿರಿನಾಥ ಭಕ್ತಿ ಸತತ, ಬೇಡುವೆ ಪ್ರೇಮ ಪಿತಾ. ಹೌದು ರೆಡ್ಡಿ ಅವರೇ, ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲ ಇದು. ಮೋಹನ್ ನೋಡು ಎಷ್ಟು ಚೆನ್ನಾಗಿದೆ. ಬಂದೆ. ಏನು ಚಂದ ಐತಲ್ಲ ಅಕ್ಕ. ರೆಡ್ಡಿ ಅವರೇ, ಇದ್ರ ಬೆಲೆ ಎಷ್ಟು? ಇದರ ಬೆಲೆ ಕೇವಲ 50,000. 50,000 ಕೇವಲ ಅಂತೆ. ಎದಿಗಿದಿ ಕಡೆಗೆ ಬಾಳ ಅವ್ರ ಮನ್ಯಾಗ ರಡ್ಡಿ ಬಂಗಾರದ ಕಡ್ಡಿ. ರಂಜಿನಿ, ಇದನ್ನು ತರಬೇಕಾದ್ರೆ ನನಗೂ ನಮ್ಮ ಮನೆಯವರಿಗೂ ದೊಡ್ಡ ಜಗಳವೇ ಆಯ್ತು ರಂಜಿನಿ. ಹೌದಾ ರೆಡ್ಡಿ ಅವರೇ? ಹಾಗಾದ್ರೆ ಮನೇಲಿ ಊಟ ಮಾಡಿಲ್ವೇ? ರಂಜಿನಿ ನಿನ್ನನ್ನು ನೋಡುವ ಆತುರದಲ್ಲಿ ನಾನು ಹಾಗೆ ಬಂದ್ಬಿಟ್ಟಿದ್ದೀನಿ. ನಾನು ಅಷ್ಟೇ ರೆಡ್ಡಿ ಅವರೇ, ನಿಮ್ಮ ಸಲ ಕಾಯ್ದು ಕೂತ್ಕೊಂಡು ಹಾಲೇ ತಿಂದಿಲ್ಲ, ಹಣ್ಣೇ ಕುಡ್ದಿಲ್ಲ. ಅಲ್ಲಲ್ಲ, ಹಾಲೇ ಕುಡ್ದಿಲ್ಲ, ಹಣ್ಣೇ ತಿಂದಿಲ್ಲ. ದಿಕ್ಕು ತಪ್ಪದಂಗೆ ಆಗ್ಬಿಟ್ಟಿದೆ. ದಿಕ್ಕು ತಪ್ಪಿಟ್ಟಾಳ. ರೆಡ್ಡಿ ಅವರು ಮನೇಲಿ ಊಟ ಮಾಡಿಲ್ವಂತೆ. ಅಭ್ಯಾಸ ಇರಂಗಿಲ್ಲ, ಬರ್ಬಾರ್ದ ತಾನ ರೂಢಿ ಹಾಕತ್ತೀವೋ. ಹೌದಾ? ಹ್ಞೂ, ಜಗ್ಗ ಜಗ್ಗ. ಅದು ಹಂಗ ನೋಡಿ ಅಕ್ಕ, ಮೊದ್ಲಾಗ ಉರಿತೈತಿ, ಒಳಗೆ ಹೋಗಿಂದ
ತಣ್ಣಗಾಗ್ಬಿಡ್ತೈತಿ. ಎಷ್ಟು ಅನುಭವ ಇದೆಯಲ್ಲ ನಿನಗೆ? ಹೇಳಿದ್ ಕೇಳಿನವ ನನಗೆ ನೀನು ದೇವ್ರೆ, ನಿನಗೆ ಮೋಹನ ಓ ಒಂದು ಪದ ಹಾಡು. ಅಯ್ಯಯ್ಯ ಬರಂಗಿಲ್ಲ ರೆಡ್ಡಿಯವ್ರ ಆಡಕ್ ನನಗ. ಮೊನ್ನೆ ನಿಮ್ಮ ಸತ್ತಾಗ ಆಡಿದಲ್ಲೋ. ಅಯ್ಯಯ್ಯ ನಮೋ ಸತ್ತ ಗಾಡಿ ಆಡ್ಕೊಂಡು ಒಳಕತ್ತಿದ್ ನೋಡ್ರಿ ನಾನು. ಹ್ಞೂ ಇಲ್ಲಿ ಪರವಾಗಿಲ್ಲ, ಹಾಡು ಒಂದು. ಹಾಡ್ಲಿರೆ ಶೋಭಾನ್ಕ ಸುಳ್ಳ ರೊಟ್ಟಿ ಮ್ಯಾಗೆರಡು ದಪ್ಪನ ರೊಟ್ಟಿ ಎಂದ ಮೈ ನೆರತಿ ಉಚ್ಚ ಗೊಟ್ಟಿ ಶೋಭಾನವ ಶೋ ಸಾಕು, ಮುಗಿಸೋ. ರಂಜನಿ, ಎಂದು ಮೈ ನಿಮ್ಮೇನಾದ್ರೂ ಒಂದು ಗಾಯನ. ನಾನಾ ಹಾ, ಶೋಭಾನ್ ಪದ ನಾನಂತೆ. ಕುಣಿ ನಂದು ಒಟ್ಟ ಇಡ್ತಂಗಿಲ್ಲ ತಗೋ ಗೊತ್ತಾಗ ಯಪ್ಪ ಸುಳ್ಳ ಮನೆಗೆ ನಮ್ಮ ಮನೆಗೆ ಯಪ್ಪ ಎತ್ತು ಎಮ್ಮೆ ದನ ಕರ ಚಿಂಗ್ 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 ಗ್ವಾತದ ವಾಸನೆ. ಹಾಂ, ಏನೇನೋ ಅಲ್ಲಿ ದೀಪ ಚಳ, ಸಣ್ಣ ದೀಪ, ದೊಡ್ಡ ದೀಪ. ಸುಳ್ಳೆವ್ರು ಕಾರ್ತಿಕ ಐತೇನಿ ಇವತ್ತು ಇದ್ರೆ ಇರ್ಬೋದು. ಕಸಬರಿಗೆ ನಮ್ಮ ಮನೆ ಒಂದು 70-80 ಕಸಬರಿಗೆ ಅದಾವ, ಸಣ್ಣ ಒಂದಿಲ್ಲ ಇಲ್ಲ. ಇದೇನು ದೇವ್ರ ಜಗರಿ ಮಾಡೋದ, ಇನ್ನು ಮೂಗಿನ ಹೇಳೋದ. ಇದು ಇರ್ಬಿಡೋ ಇರೋದಕ್ಕ. ಇದ್ರ ಮಂಜಾಳ ಆಗಲಿ ವಾಸನೆ ಬಿಟ್ಟಿದ್ದಪ್ಪ ಯಪ್ಪ, ಸ್ವಲ್ಪ ಇದನ್ನು ತಿಂದಾಬಿಡ್ದಂತರಿ. ಗೋಧಿ ಸಣ್ಣ ಬೀಸಾರ, ಗಂಧೇಣಿ ಕುಡಿಸ್ಯಾರ. ಯಪ್ಪ ಇದೆಷ್ಟು ಬೆತ್ತಗೈತಿ ಓ ಯಪ್ಪ ಇದು. ಹುಚ್ಚು ಬರ್ಮ ಅದಕ್ಕೆ ಹುಚ್ಚ ಅಂತಾರಲೇ ನಿನಗೆ. ಸುಳ್ಳ ಮನೆಗೆ ಬಂದೇಳಪ್ಪ. ಇಲ್ಲಿದಂತ ಮುಗಿತಾ, ಸ್ವಲ್ಪ ಒಳಗೆ ಹೋಗಿ ಬರ್ತೀನಿ, ಇದು ಮಿಷನ್ ಹುಡ್ಕೊಂಡ ಬರ್ತಾನೆ. ಆಗೋದಾಗದೆ ಮಾಡಿದೆಯಪ್ಪ. ಮನೆಯನ್ನು ಬಿಟ್ಟು ಹೆಂಡತಿಯನ್ನು ಬಿಟ್ಟು ಸಂಸಾರವನ್ನು ತ್ಯಾಗ ಮಾಡಿದೆ. ಈ ರೀತಿ ಹುಚ್ಚನಂತೆ ಅಲಿಯುವುದು ಒಳ್ಳೆಯದೇನಪ್ಪ. ಇನ್ನೇಕೆ ತಾಯಿ ಎಲುವಿನ ಅಂತರದ ಮೇಲೆ ಆಸೆ? ಜ್ಞಾನವಂತಳಾದ ನೀನು ಯಾವುದಕ್ಕಾಗಿ ಚಿಂತಿಸುವೆ, ಯಾತಕ್ಕಾಗಿ ದುಃಖಿಸುವೆ? ಅಚಿಂತವಾದ ಆತ್ಮನು ಚಿಂತಿಸುವೆ ಏನಮ್ಮ? ದಾಟಿದವನಿಗೆ ಭವದ ಕೋಟಿಲೆ ಉಂಟೇ ತಾಯಿ. ಅಪ್ಪ, ಜ್ಞಾನಿ ಆದ ನನಗೆ ಹೇಳಬೇಕಾದದ್ದೇನಿದೆಯಪ್ಪ? ತಾಯಿ, ಕೊಡಲು ಕೊಳ್ಳಲು ಬಾರದ, ಹುಡುಕಿ ನೋಡಲು ಸಿಗದ, ಕೊಟ್ಟು ದೊರೆಯದ ಮೋಕ್ಷವು ಅನಂತ ಜೀವರಾಶಿಗಳನ್ನು ಸುತ್ತುತ್ತಿರಲು ಮಾನವ ಜೀವಿಗೆ ಸಿಗುವುದು ತುಂಬ ದುರ್ಲಭವಾಗಿದೆ ತಾಯಿ. ನನ್ನ ಮಾತು ಕೇಳಪ್ಪ. ಇಂದಿನಿಂದ ನೀನು ಕರ್ಮಯೋಗಿಯಾಗು. ನೀನು ಕರ್ಮಯೋಗಿ ಆದರೆ ನಿನ್ನಿಂದ ಜಗತ್ತಿನ ಕಲ್ಯಾಣವಾಗುವುದು. ಅದಕ್ಕಾಗಿ ಮಲಿನ ವಸ್ತ್ರವನ್ನು ಬಿಟ್ಟು ಈ ಮಡಿ ವಸ್ತ್ರವನ್ನು ಧಾರಣ ಮಾಡಿಕೊಂಡು ಇಲ್ಲ. ಹೊರಗಿಂದ ಬಂದವರ್ಯಾರ, ಇಲ್ಲಿಟ್ಟಿ ತಗೊಂಡು ತಿಂದು ಹೋದವರ್ಯಾರ, ಹೇಗೆ ಮಾಡಲಿ ಬಾವಯ್ಯ? ಯಾವ ಕಳ್ಬೇಕಾಯ್ತು. ಮಂಗಲವಾಗಲು ಇದೇ ಸಮಯದಲ್ಲಿ ಪರಮಾತ್ಮನಿಗೆ ಮಂಗಲ ಪಾಡುವ. ಜಯ ಜಯ ಗುರುವರ ಕರುಣ ವಿಷಯ ವಿಧೂರನಾದನು, ಸ್ವಯಂ ಪ್ರಜ್ಞನಾದನು. ಮನೆಯನ್ನು ಬಿಟ್ಟು ಹೆಂಡತಿಯನ್ನು ಬಿಟ್ಟು ಸಂಸಾರವನ್ನು ತ್ಯಾಗ ಮಾಡಿದನೆಂಬ ಚಿಂತೆ ನನಗಿಲ್ಲ. ತನ್ನಲ್ಲಿ ಪ್ರಾಪ್ತವಾದ ಜ್ಞಾನವನ್ನು ಲೋಕಕ್ಕೆ ಹರಿದು ಹಂಚಿ ಇತರರನ್ನೂ ಸಂತೋಷಪಡಿಸುತ್ತಾನೆ ಎಂಬ ಆನಂದ ಮಾತ್ರ ನನ್ನ ಹೃದಯದಿಂದ ಹೊರಸೂಸುತ್ತಿದೆ. ದೇವ ಮಲ್ಲಿಕಾರ್ಜುನ, ಇದು ಎಲ್ಲವೂ ನಿನ್ನ ಲೀಲೆ ನನ್ನಪ್ಪ, ನಿನ್ನ ಲೀಲೆ. ಮಲ್ಲಯ್ಯ ಮಾಮ ತಾತ ಮಹಿಮಾನ್ವಿತ, ಮಲ್ಲಯ್ಯ ಮಾಮ ತಾತ ಮಹಿಮಾನ್ವಿತ, ಮಲ್ಲಯ್ಯ ಮಾಮ ತಾತ